ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲೋ ಗುರುಕೃಪಾ. ಶ್ರೌತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಬಹಳಷ್ಟು ಮುಖ್ಯವಾದಂಥ ವಿಚಾರಗಳನ್ನು ಕೇಳುವಂಥ ಒಂದು ಸಮಯ ಇದು. ಇಲ್ಲಿ ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದರೆ ದಾರಿ. ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಇವತ್ತಿನ ಆಧಾರದ ವಿಷಯ ಯಾವುದು ಅಂದ್ರೆ, ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 9ನೆಯ ಒಂದು ಪದವನ್ನು, ಕೊನೆಯ ಒಂದು ನುಡಿಗಳನ್ನು ನೋಡಿಕೊಂಡು ಹೋಗೋಣ. ಭಾಳಷ್ಟು ವಿಶೇಷವಾಗಿ ಅವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲೆ ಮನುಜ, ಇದಮೆನಿಸಿಹುದು ಆವುದು ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಯೊಂದದೆ ತೋರುತಿಹ ಸತ್ತೇ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಸ್ವರೂಪನೇ ನೀನಿದ್ದಿ ಅಲ್ಲ. ಈ ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ನಾವು ಇವಾಗ ಯಾಕಂತಂದ್ರೆ 5ನೇ ನುಡಿಯಿಂದ ನೋಡೋಣ. ನಿನ್ನೆ ಹಲವಾರು ವಿಚಾರಗಳ ಹೇಳಿದೆ. ಯಾಕಂದ್ರೆ ಈ 4 ಅಭಾವಗಳು ಅದಾವ. ಯಾವುದು? ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಅಭಾವ. ಎಲ್ಲಿರ್ತದಂದರೆ ಜಗತ್ತಿಗೆ ಅದಾವ ಅಂತ ಹೇಳಿದರು. ಮಿಥ್ಯವಾಗಿರುವಂಥವು ಕದಾವ, ಆದರೆ ನಿನಗಿಲ್ಲ. ಇದಕ್ಕೆ ವಿಲಕ್ಷಣನಾಗಿರುವಂಥವು ನೀನು, ಯಾವಾಗಲೂ ಸತ್ಯವಾಗಿರುವಂಥದ್ದು, ನಿತ್ಯವಾಗಿರುವಂಥವು ನೀನು ಅಂತ ಹೇಳುವಂಥ ವಿಚಾರವನ್ನು ಹೇಳಿದರು. ಯಾವಾಗಲಿರುವಂಥದ್ದು ಒಂದೇ. ಅದಕ್ಕೆ ಕೊನೆಗೆ ಹೇಳ್ತಾರೆ ಅತ್ಯಂತ ಅಭಾವ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲವೇ ಇಲ್ಲ. ಜಗತ್ತು ವಿಚಾರ ಮಾಡಿದರೆ ಇಲ್ಲವೇ ಇಲ್ಲ, ಶರೀರ ವಿಚಾರ ಮಾಡಿದರೆ ಇಲ್ಲವೇ ಇಲ್ಲ. ನೋಡಿರಿ ಎಷ್ಟು ಅದ್ಭುತ ಐತೆ. ಅದಕ್ಕೆ ಹೇಳ್ತಾರೆ, ಇಂಥ ವಿಷಯವನ್ನು ಯಾರು ಹೇಳ್ತಾರೆ? ಸದ್ಗುರುನಾಥನಿಂದನೇ ತಿಳ್ಕೊಳಕ್ಕೆ ಸಾಧ್ಯ ಅದು. ಮಡಿಕೆ ದೃಷ್ಟಾಂತ ಪ್ರಾಗ್ಭಾವ, ಪ್ರಧ್ವಂಸ ಭಾವ. ಪ್ರಾಗ್ಭಾವ ಅಂದ್ರೇನು? ಮೊದಲು ಇರಲಿಲ್ಲ, ಆಮೇಲೆ ತೋರಿತವುದಿಲ್ಲ ಗಡಿಗೆ. ಮೊದಲಿತ್ತೇನು? ಇರಲಿಲ್ಲ, ಆಮೇಲೆ ತೋರಿತು, ಆಮೇಲೆ ಓಡಿದ ಮೇಲೆ ಕಾಣ್ತದೇನು? ಇಲ್ಲ. ಅದು 3 ಕಾಲದಲ್ಲಿರುವಂಥದ್ದು ಯಾವುದು? ಮಣ್ಣೈತೆ. ಮೊದಲು ಮಣ್ಣೈತೆ, ಗಡಿಗೆ ಒಳಗೂ ಮಣ್ಣೈತೆ, ಅದು ಓಡದು ಹೋದ್ಮೇಲೂ ಮಣ್ಣೇ ಐತೆ. ಹಾಗಾಗಿ ನೀನು ಯಾವಾಗಲೂ ನಿತ್ಯವಾಗಿರುವಂಥವನು ಅಂತ ವಿಚಾರಗಳು ಹೇಳಿದರು. ಮತ್ತು ನೀನು ಹೆಂಗಿದೆಯಾ ಅಂದ್ರೆ ಪರಿಚ್ಛಿನ್ನತೆಯಿಂದ ಕೂಡಿದೆ. ನೀನು ಅಳತೆಗೆ ಬಂದಿದೆ. ನಿನ್ನ ಸ್ವರೂಪ ಅಳತೆಗೆ ಬಂದಂಥದ್ದು ಐತೇನು ಅಂದರೆ ಇಲ್ಲ. ಸತ್ತು ಚಿತ್ತು ನಿತ್ಯ ಆನಂದ ಸ್ವರೂಪನಾಗಿರುವಂಥವು ನೀನು ಹೆಂಗಿದ್ದೀಯಪ್ಪ ಅಂದ್ರೆ ಪರಿಪೂರ್ಣವಾಗಿದ್ದೀ ಅಂತ ಹೇಳ್ತಾರವರು. ಇದು ಹೆಂಗಿದೆಪ್ಪ ಅಂದರೆ ಪರಿಪೂರ್ಣವಾಗಿದೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಗಗನಾದಿ ಪ್ರಪಂಚವು, ಗಗನಾದಿ ಪ್ರಪಂಚ ಅಂದರೆ ಏನು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇವು ಹೆಂಗಾಗ್ಯಾವಪ್ಪ ಅಂತಂದ್ರೆ, ಈ ಪ್ರಪಂಚ ಐತಲ್ಲ, ಈ ಪ್ರಪಂಚ ಎಲ್ಲಿಂದ ಜನಿಸಿತಿದು ವಿಚಾರ ಮಾಡಬೇಕಲ್ಲ. ನೋಡ್ರಿ, ಅದಕ್ಕೆ ನಾವೆಷ್ಟು ಆಳವಾಗಿ ಹೋಗ್ತೀವಿ ಅಷ್ಟು ಮುತ್ತು ರತ್ನಗಳು ಸಿಗ್ತಾವಿಲ್ಲಿ. ಅದಕ್ಕೆ ನಾವು ನಮ್ಮ ವಿಚಾರಗಳನ್ನು ನಾವು ವಿಚಾರ ಮಾಡಬೇಕಾದ್ರೆ ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಕೊಟ್ಟಿದ್ದಾರೆ. ಹೇಳ್ತಾರೆ, ಜಗತ್ತಿನ ಒಳಗೆ ಬ್ರಹ್ಮಾಂಡದ ಒಳಗಡೆನೂ ಕೂಡ ಬ್ರಹ್ಮನೇ ತುಂಬಿದಾನ.
ಜಗತ್ತಿನೊಳಗೆ ಬ್ರಹ್ಮನೇ ಐತೆ, ಬಿಟ್ಟು ಏನಿಲ್ಲ. ಬಂಗಾರ ಬಿಟ್ಟು ಆಭರಣಗಳಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಅದೇ ರೀತಿ ಜಗತ್ತು ಬಿಟ್ಟು ನಿನ್ನ ಸ್ವರೂಪ ಇಲ್ಲ. ಜಗತ್ತು ಕೂಡ ನಿನ್ನ ಸ್ವರೂಪನೇ, ಅದು ಭಿನ್ನ ಅಂತ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಜಗತ್ತಿನ ಒಳಗೆ ನೀನೇ ತುಂಬಿದೆ. ವಿಚಾರ ಮಾಡಿ ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿ ಈ ಒಂದು ಆಳಕ್ಕೆ ಹೋದಾಗ, ವಿಚಾರಗಳನ್ನು ಮಾಡ್ತಾ ಹೋದಾಗ ಇಲ್ಲಿ ಕೂಡ ಅಂಥ ಒಂದು ಬೆಲೆ ಕಟ್ಟಕ್ಕಾಗದೇ ಇರುವಂಥ ಮುತ್ತು ರತ್ನ ಇಲ್ಲಿ ಸಿಗ್ತಾವೆ. ಸಮುದ್ರದಲ್ಲಿ ಆಳಕ್ಕೆ ಹೋದಾಗ ಮಾತ್ರ ಮುತ್ತು ರತ್ನ ಹೆಂಗೆ ಸಿಗ್ತಾವೋ ಹಂಗೆ ವಿಚಾರವನ್ನು ಶ್ರವಣ ಮನನ ನಿಧಿಧ್ಯಾಸನ ಯಾವಾಗ ಗುರು ಹೇಳಿದಂಥ ವಿಚಾರಗಳನ್ನು ನಾವು ಆಳವಾಗಿ ವಿಚಾರ ಮಾಡ್ತಾ ಹೋಗ್ತೀವಿ, ಆವಾಗ ಇಂಥ ಒಂದು ಮುತ್ತು ರತ್ನ ನಮ್ಮ ಕೈ ಸೇರ್ತಾವೆ. ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ ನೋಡ್ರಿ, ಇವು ಪ್ರಪಂಚ ಎದರಿಂದಾಗಿದೆ? ಪಂಚಭೂತದಿಂದ, ಆಕಾಶ ವಾಯು ಅಗ್ನಿ ಜಲ ಪೃಥ್ವಿಯಿಂದ ಆದಂಥದ್ದು. ಇದು ಯಾವುದರಲ್ಲಿ ಜನಿಸ್ತು, ಎಲ್ಲಿಂದ ಜನಿಸ್ತಿದ್ವು ಅಂತ ನಾವು ವಿಚಾರ ಮಾಡಿದಾಗ ಅದು ನಿನ್ನಿಂದನೇ ಜನಿಸ್ಯದ ಅಂತ ಹೇಳ್ತಾರೆ ನೋಡ್ರಿ. ಎಷ್ಟು ಅದ್ಭುತದ ವಿಚಾರಗಳು ಇವು. ಪಂಚಭೂತಗಳು ಕೂಡ ನಿನ್ನಲ್ಲೇ ಆಗ್ತಾವ, ನಿನ್ನಿಂದನೇ ಜನಿಸಿದಾವ ಅವು ಕೂಡ. ಅದಕ್ಕೆ ನೀನು ಹೆಂಗಿದೆ ಅಂದ್ರೆ ಪರಿಪೂರ್ಣ ಆಗಿದೆ, ನಿನ್ನ ಒಳಗೆ ತೋರ್ತಾವ ನೋಡಪ್ಪ. ಅದಕ್ಕೆ ಈ ಒಂದು ನುಡಿಯಿಂದ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. 5ನೇ ನುಡಿ. ಗಗನಾದಿಗಳು ತನ್ನೊಳಗೆ ಒಗೆದ ಕಾರಣದಿಂದೇ ಮಿಗೆ ಪೂರ್ಣ ಪದವಿಂತು ಬಗೆ ಶಂಭುಲಿಂಗವೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಗಗನಾದಿ ಅಂತಂದಾಗ ನಾವು ಏನು ತಗೊಳ್ಬೇಕು? ಪಂಚಭೂತಗಳು, ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ. ಒಗೆದ ಕಾರಣದಿಂದ ಅಂದ್ರೆ ಉತ್ಪತ್ತಿ ಆದ್ದರಿಂದ. ಇವೆಲ್ಲ ಎಲ್ಲಿ ಉತ್ಪತ್ತಿ ಆದವು? ನಿನ್ನೊಳಗೆ ಉತ್ಪತ್ತಿ ಆದವು. ಆಕಾಶಕ್ಕಿಂತ ಮಿಗಿಲಾದಂಥ ಪೂರ್ಣನಾಗಿದ್ದು ಅದಲ್ಲ. ನೀನು ಹೆಂಗಿದೆ, ನಿನ್ನ ಸ್ವರೂಪ ಹೆಂಗೈತಪ್ಪ ಅಂದ್ರೆ ಆಕಾಶಕ್ಕಿಂತಲೂ ಮಿಗಿಲಾಗಿರುವಂಥದ್ದು, ಪೂರ್ಣನಾಗಿರುವಂಥದ್ದು. ಈಗ ನೋಡ್ರಿ, ಆಕಾಶ ಎಲ್ಲ ಕಡೆ ತುಂಬಿರೋದಿಲ್ಲ. ಎಲ್ಲರ ಪಳ್ಳ ಐತೆನ, ಎಲ್ಲನ ಇಟ್ಟಿಟ್ಟು ಐತಂತ ಅನ್ನೋದು ಐತೆನ? ಯಾವ ದೇಶಕ್ಕೆ ಹೋದ್ರೂ ಕೂಡ ಇರೋದು ಒಂದೇ ಆಕಾಶ ನೋಡ್ತೀವಿ ನಾವು. ಇರೋದು ಒಂದೇ ಭೂಮಿ, ಇರೋದು ಒಂದೇ ಆಕಾಶನೇ ಹೊರತಾಗಿ ಬೇರೆ ಬೇರೆ ಆಕಾಶಗಳದಾವನ? ಎಲ್ಲರ ಬೇರೆ ಬೇರೆ ಆಕಾಶಗಳಿಲ್ಲ. ಮತ್ತು ಇರ್ಲಾದಕ್ಕೆ ಪೂರ್ಣ ಆಗ್ಯದಲ್ಲ ಆಕಾಶ. ನಾವು ಕಣ್ಣಿಗೆ ಇಲ್ಲೇ ನೋಡ್ತೀವಿ ಪೂರ್ಣ ಆಗ್ಯದ. ಈ ಹೆಂಗೆ ಆಕಾಶ ಪೂರ್ಣ ಐತೋ ಅದ್ರಂಗೆ ನೀನು ಹೆಂಗಿದೆ? ಪರಿಪೂರ್ಣ ಇದೆ. ಅದಕ್ಕೆ ನೀನು ಇಂಥ ಪರಿಪೂರ್ಣ ಆದಂಥ ವ್ಯಕ್ತಿ 3.5 ಮೊಳ ಇದ್ರೆ ಶರೀರ ಇಷ್ಟು ಅಂತ ನಾವು ಅಳತೆ ಮಾಡ್ಕೊಳ್ತೀವಿ. ಅಳತೆ ಮಾಡಿಕೊಂಡು ಇದು ಅಳತೆಗೆ ಬರುವಂಥ ಶರೀರ ಇದು. ಹಾಂ, ಅದಕ್ಕೆ ಇದು ಅಳತೆಗೆ ಬರುವಂಥ ಶರೀರ ಇಂಥ ಪರಿಚ್ಛಿನ್ನದಿಂದ ಕೂಡಿದಂಥ ಶರೀರವೇ ನಾನಂತ ಭ್ರಾಂತಿ ಆಗ್ಯದಲ್ಲ ನಿನಗೆ. ಏನು ಹೇಳ್ಬೇಕಪ್ಪ? ಹಾಂ, ಇದು ಎಂದಾದ್ರೂ ಇದು ಒಡೆದು ಹೋಗೋದು. ಇದು ಶರೀರ ಇದಿರ್ತದಾನೆ, ಇದು ನಾಶ ಆಗಿ ಹೋಗ್ತದೆ ಇದು. ಹಾಂ, ಮತ್ತು ಇಂಥ ಒಂದು ಅಳತೆಗೆ ಬಂದಂಥದ್ದು, ಉತ್ಪತ್ತಿ ಆದಂಥದ್ದು ಅನ್ನದ ಚೀಲ ಇದು. ಇದಕ್ಕೇನು ಹಾಕ್ಬೇಕು? ಅನ್ನದ ಚೀಲ. ಇದು ಬರೀ ಅನ್ನನೇ ತುಂಬಬೇಕು ಇದಕ್ಕೆ ಅಲ್ಲ. ಅನ್ನ ಮತ್ತು ಮಾಡಿಟ್ಟಿದ್ದು ಅನ್ನ ಎಷ್ಟೊತ್ತು ಇರ್ತದೆ ಹೇಳ್ರಿ? ಅದು ಮುಂಜಾನೆ ಚಂದ ಇರ್ತದೆ, ಮಧ್ಯಾಹ್ನ ಚಂದ, ಸಂಜೆ ಕಡೆ ಹಣಿಸಿ ಬಿಡ್ತದೆ, ಹೌದಿಲ್ಲ? ಅದ್ರಂಗೆ ಅನ್ನದಿಂದ ಆದಂಥ ಈ ಶರೀರ ಹೆಂಗಾಗ್ತಂದ್ರೆ ಹಣಿಸಿ ಹೋಗ್ಬಿಡ್ತದೆ ಬರ್ತಾ ಬರ್ತಾ ಬರ್ತಾ. ಮತ್ತು ಇಂಥ ಶರೀರವನ್ನು ನಾನು ಅಂತ ಕುಂತಿಯಲ್ಲ, ಎಂಥ ಭ್ರಾಂತಿಗೆಟ್ಟವನಪ್ಪ ನೀನು, ಹುಚ್ಚನಪ್ಪ ನೀನು ಅಂತಾರೆ ಮಹಾತ್ಮರು. ಯಾರು ಹೇಳ್ತಾರೆ ಹೇಳ್ರಿ ಜಗತ್ತಿನೊಳಗೆ ಈ ಮಾತುಗಳು? ಇನ್ನು ಅಜ್ಞಾನಕ್ಕೆ ತಳ್ತಾರೆ, ದುಃಖಕ್ಕೆ ತಳ್ತಾರೆ. ಆದ್ರೆ ಇಲ್ಲಿ ಭ್ರಾಂತಿಯನ್ನು ಬಿಡಿಸುವಂಥವ್ರು ಯಾರಿಲ್ಲ, ನಿನಗೆ ಹಿಡಿದಂಥ ಹುಚ್ಚನ್ನು ಬಿಡಿಸುವಂಥವ್ರು ಯಾರಿಲ್ಲ. ಸದ್ಗುರುನಾಥ್ ಮಾತ್ರ ಬಿಡಿಸ್ತಾನೆ ನೋಡ್ರಿ. ಅದಕ್ಕೆ ಎಲ್ಲಕ್ಕೂ ದೊಡ್ಡವನಾಗಿದ್ದು ಸಣ್ಣವನಿದಿ ಅಂತ ಭಾವಿಸಿದೆ. ಹಾಂ, ನೀನೇ ಎಷ್ಟಿದೆ, ನಾನು ಭಾಳ ಸಣ್ಣವನಿದಿ ಅಂತ ನಿನಗೆ ಹಂಗೆ ಅನಿಸ್ಯದ. ಭಾಳ ಸಣ್ಣವನು ಅಂತ ನೀ ಅಂದ್ಕೊಂಡು ಕುಂತಿದ್ದಿ. ನೀ ಎಲ್ಲಕ್ಕಿಂತ ದೊಡ್ಡವನಂತ ಅವ್ರು ಹೇಳ್ತಾರೆ. ನಾವೇನು ಅಂದ್ಕೊಂಡಿವಿ? ನಾವು ಸಾಯ್ತೀವಿ, ನಾ ಎಲ್ಲಕ್ಕಿಂತ ಸಣ್ಣವನದಿ
ಇದ್ದೀನಿ. ಅದಕ್ಕೆ ಸಿದ್ಧಾರೂಢರು ನೋಡ್ರಿ, ಅವರು ಭಗವಂತನ ಅವತಾರಲ್ಲ. ನಿಜವಾಗಿ ಭಾಳಷ್ಟು ವಿಚಿತ್ರ ಅನ್ನಿಸ್ತದ. ಅವ್ರ ಪಾಠ ಕೇಳಬೇಕಾದಾಗ ಎಲ್ಲ ಪಂಚಭೂತಗಳು ಎಲ್ಲ ಪ್ರಳಯಾಗ್ನಿಯಲ್ಲಿ ಹೋಗ್ಬಿಡ್ತಾವೆ, ಎಲ್ಲಷ್ಟು ಪ್ರಳಯ ಹೋಗ್ಬಿಡ್ತಾವ, ನಾಶ ಆಗಿಬಿಡ್ತಾವ ಅಂತ ಹೇಳಿದಾಗ, ಹೌದು ಎಲ್ಲ ಪ್ರಳಯ ಆಗ್ತಾವಂತಂದಾಗ ಆಕಾಶ ಹೆಂಗೆ ಪ್ರಳಯ ಆಗ್ತದಂತ, ಆಕಾಶ ಹೆಂಗೆ ನಾಶ ಆಗ್ತದ, ಅದು ಹೆಂಗೆ ಲಯ ಆಗ್ತದಂತ ಕೇಳಿದರು. ಅಂಥ ಸಮರ್ಥ ಸದ್ಗುರುವಿನ ಹುಡ್ಕೊಂಡು ಇದನ್ನು ತಿಳ್ಕೊಬೇಕಾಗ್ತದಂದ್ರೆ ಗುರುಗಳು ಹೊಂಟ್ಬಿಟ್ರು ನೋಡ್ರಿ. ಎಲ್ಲರಿಗೂ ಗೊತ್ತಿರ್ತದೆ. ಹೋಗಿ ಎಲ್ಲಿ ಕೂತ್ಕೊಂಡ್ರು, ಒಂದು ಬಸವಣ್ಣ ಆ ಮೂರ್ತಿ ಮೇಲೆ ಕೂತ್ಕೊಂಡ ಸಣ್ಣ 7 ವರ್ಷದ ಬಾಲಕ, ಯಾರು ಸಿದ್ಧಾರೂಢರು. ಮನೆ ಬಿಟ್ಟು ಹೋಗ್ಬೇಕಾದಾಗ 7 ವರ್ಷ ಇತ್ತು ಅವರಿಗೆ. ಅಲ್ಲಿ ಕೂತ್ಕೊಂಡಾಗ ಅವ್ರು ಹೇಳಿದರು, ಏನು ಹೇಳಿದ್ರು ತಂದ, ಎಲ್ಲಿಯಪ್ಪ ನೀನು? ಪೂಜಾರಿ ಬಂದು ಕೇಳ್ತಾನೆ, ಎಲ್ಲಿಂದ ಬಂದೆಯಪ್ಪ ನೀನು? ಅದು ಮೂರ್ತಿ ಮೇಲೆ ಕುಂತಿಯಲ್ಲ, ಎಲ್ಲಿಟ್ಟಿದ್ದು ಬುದ್ಧಿ ನೀನು, ಭಯ ಭಕ್ತಿ ಎಲ್ಲಿಟ್ಟಿದ್ದೀನಿ ನೀನು ಅಂತ ಕೇಳಿದಾಗ ಅವ್ರು ಹೇಳ್ತಾರ, ನಾನು ಭಯ ಭಕ್ತಿ ಪರಮಾತ್ಮನಲ್ಲಿ ಇಟ್ಟಿನಪ್ಪ. ನೀನು ಎಲ್ಲಿಟ್ಟಿದ್ದಿ? ಈ ಕಲ್ಲಿನಲ್ಲಿ ಇಟ್ಟಿದ್ದೀನಿ ನೀನು ಭಯಭಕ್ತಿ. ನಾನು ಭಯಭಕ್ತಿ ಎಲ್ಲಿಟ್ಟಿದ್ದೀನಿ? ಪರಮಾತ್ಮನ ಬಲ್ಲಿ ಇಟ್ಟಿದ್ದೀನಿ. ನಿನ್ನ ಭಯಭಕ್ತಿ ಕಲ್ಲಿನಲ್ಲಿಟ್ಟಿ ಅಂತ ಅದಕ್ಕೊಂದು ಮಾತು ಹೇಳ್ತಾರೆ. ಭಾಳಷ್ಟು ವಿಶೇಷವಾಗಿ ಅವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಯಾವುದಕ್ಕಂದ್ರೆ, ನೀನು ಎಲ್ಲಕ್ಕಿಂತ ದೊಡ್ಡವನಿದಿ, ಆ ಸ್ವರೂಪನೇ ನೀನಿದಿ, ಅಂಥ ಪರಮಾತ್ಮನ ಸ್ವರೂಪನೇ ನೀನಿದ್ದೀಯಪ್ಪ. ಅದಕ್ಕೆ ಎಲ್ಲಕ್ಕಿಂತ ದೊಡ್ಡವನು ನೀನಿದಿ, ಪರಿಪೂರ್ಣ ಇದಿ. ಅದಕ್ಕೆ ತಿಳಿಸಿಕೊಳ್ಳುವಂಥದ್ದು ದೊಡ್ಡದು, ತಿಳಿಯುವಂಥವನು ದೊಡ್ಡವನು ಅಲ್ಲ. ಎಷ್ಟು ಅದ್ಭುತವಾಗಿ ನೀ ಮಾಡಿ ದೇವರಿಗೆ ಅಂಜಿ ನೀ ಕುಂತು, ಕಾಮಾದಿಗಳಿಗಾಗಿ ಹರಕೆಯ ಹೊತ್ತು, ಸುಮ್ಮನೆ ತಿರುಗಿದಿ 5 ಸುತ್ತು, ತಮ್ಮ ಹೋಗುವಿ ನಾಯಿ ನರಿಯಂತೆ ಸತ್ತು, ಕಲ್ಲು ದೇವರ ನಂಬಿ ನೀ ಕೆಡುವಿಯಲ್ಲೋ, ಬಲ್ಲಿದ ಗುರುವಿನ ನೀ ಪಡೆಯಲಿಲ್ಲೋ, ಕಲ್ಲು ದೇವರ ನಂಬಿ ನೀ ಕೆಡುವಿಯಲ್ಲೋ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಅದಕ್ಕೆ ನೀನು ಯಾರಿದೆ, ಸಣ್ಣವನಿದೆ ದೊಡ್ಡವನಿದೆ ತಿಳಿಸಿಕೊಡ್ತಾನೆ ಸದ್ಗುರುನಾಥ. ನೀ ಭಾಳ ಸಣ್ಣವಂತ ಕುಂತಿದ್ದಿಲ್ಲ, ಸದ್ಗುರುನಾಥನ ಪಾದದ ಬಳಿ ನೀ ಕುಂತಿದ್ದಿ. ಹೆಂಗೆ ಕುಂತಿದ್ದಿ? ಅಪ್ಪ ಭಾಳ ಕಷ್ಟ ಆಯಿತು, ಇದು ಭವಸಾಗರ. ಯಾಕೆ ಜಗತ್ತಿನೊಳಗೆ 4 ರೀತಿಯಿಂದ ಜನಗಳು ಅದಾರಿಲ್ಲ ಇಲ್ಲಿ. ಒಬ್ಬ ಗುರುವಿನ ಹತ್ರ ಬರಬೇಕಾದ್ರೆ 4 ರೀತಿಯಿಂದ ಜನ ಬರ್ತಾರೆ. ಅಪೇಕ್ಷೆ ಇಟ್ಕೊಂಡು ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ, ಅಪ್ಪ ದಯ ಪಾಲಿಸಪ್ಪ ಗುರುವೇ ಅಂತ ಬರ್ತಾರೆ. ಒಬ್ಬರು ಸಂಸಾರದಾಗ ಇದ್ದುಕೊಂಡು ಕೂಡ ಸಂಸಾರ ಮಾಡ್ತೀನಪ್ಪ, ಸಂಸಾರ ಬಿಡೋಕ್ಕಾಗಲ್ಲ, ಆದ್ರೆ ನಾನು ಮುಕ್ತನಾಗ್ಬೇಕಂತ ಬರ್ತಾರೆ ಕೆಲವರು ಗುರುವಿನ ಹತ್ರ. ಎಲ್ಲರೂ ಎಲ್ಲಷ್ಟು ಬಿಟ್ಟು ಇದು ಸಂಸಾರ ಅನ್ನೋದು ನಮ್ಗೆ ಸಾಕಾಗಿ ಹೋಗ್ಯದಪ್ಪ, ನಿಮ್ಮ ಪಾದಕ್ಕೆ ಶರಣಾಗತನಾಗ್ತೀನಿ, ನಾನು ಈ ಶ್ರವಣ ಮನನ ಮಾಡ್ತೀನಂತ ಈತ ಕೂತ್ಕೊಂಡು ಒಬ್ಬವಿರ್ತಾನೆ. ಈ ಪ್ರಕಾರ ಜನನೂ ಬರ್ತಾರೆ. ಪೂರ್ತಿ ಉತ್ತಮ ಆದಂಥ ಒಂದು ಶಿಷ್ಯ ಏನಿಲ್ಲ, ಗುರು ವಾಕ್ಯನೇ ಗತಿ ಅಂತ ಕೂತ್ಕೊಂಡು ಶ್ರವಣ ಮನನ ನಿಧಿಧ್ಯಾಸ ಮಾಡ್ಕೊಂಡು ತತ್ವಮಸಿ ವಾಕ್ಯವನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಅರ್ಥ ಪೂರ್ತಿ ಪರಿಪೂರ್ಣ ಆಗಿಬಿಡ್ತಾನೆ ನೋಡ್ರಿ. 4 ಥರ ಜನ ಬರ್ತಾರೆ ಗುರುಗಳ ಹತ್ರ. ಅದಕ್ಕೆ ಅವ್ರಿಗೆ ನೋಡಿ 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 ಹೇಳ್ತಾರೆ ಅವರು, ಯಾರ್ಯಾರು ರೋಗ ಏಟಿಟ್ಟದ ಆಟಿಟ್ಟು ಔಷಧಿ ಹೆಂಗೆ ಕೊಡ್ತಾನೆ ಡಾಕ್ಟ್ರು, ಅದ್ರಂಗೆ ಅವ್ರವ್ರ ಬುದ್ಧಿಮಟ್ಟ ಎಷ್ಟದ ಅಂತ ನೋಡಿ ಸದ್ಗುರುನಾಥ ವಿಚಾರಗಳನ್ನು ಹೇಳ್ತಾನೆ. ಅದಕ್ಕೆ ಇಲ್ಲಿ ಗುರುವಿನ ಮುಂದೆ ಕುಂತಪ್ಪ, ಈ ಭವಸಾಗರ ಭಾಳ ದೊಡ್ಡದೈತಪ್ಪ, ಈಸಕ್ಕಾಗೋದು, ಭಾಳ ಕಷ್ಟ ಆಯಿತು ನನಗೆ ಸ್ವಲ್ಪ ಅಂತ ಆನಂದದ ಮಾರ್ಗವನ್ನು ತೋರಿಸು ನನಗೆ, ಇದು ಸಾಕಾಯ್ದು, ಯಾವನಿಗೆ ಬೇಕಾಯ್ದು ಈ ಸಂಸಾರ. ಅದಕ್ಕೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಇದು ಭಾಳ ಸಾಕಾಗ್ಯದು ಅಂತ ನನಗೆ, ನಾನು ಈ ಕಷ್ಟದಿಂದ ನನಗೆ ಪಾರು ಮಾಡಪ್ಪ ಅಂತ ಅಲ್ಲಿ ಸದ್ಗುರುನಾಥನ ಹತ್ರ ಭಾಳಷ್ಟು ಮೃದುತ್ವ ಭಾವದಿಂದ ವಿನಯತ್ವದಿಂದ ಕೂತ್ಕೊಂಡು ತನ್ನ ಪಾದದಲ್ಲಿ ಇಂಥದೇ ನೋಡ್ತಿರ್ತಾನೆ ನೋಡ್ರಿ ಸದ್ಗುರುನಾಥ. ಅರೆ ರೇ 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 ಖುಷಿ ಪಡ್ತಾನೆ, ಭಾಳ ಖುಷಿ ಪಡ್ತಾನೆ. ಜನ್ಮ ಸಾರ್ಥಕ ಮಾಡ್ಕೊಳ್ಳುವಂಥ ಒಂದು ಮುಮುಕ್ಷನ್ನು ನೋಡಿದ್ರೆ ಸದ್ಗುರುನಾಥಗೆ ಏನು ಬೇಕಾದ್ರೆ ಭಾಳ ಸಂತೋಷ ಪಡ್ತಾನೆ ಅಂತ ಕಂಡ್ರೆ ಭಾಳ ಪ್ರೀತಿ ಆತಗೆ.
ಯಾಕಂದರೆ ಭೂಮಿ ಮೇಲೆ ಹುಟ್ಟಿ ಬಂದದಕ್ಕೂ ಸಾರ್ಥಕ ಆಯ್ತು, ಇದನ್ನು ಸಾರ್ಥಕ ಮಾಡ್ಕೊಳಕ್ಕೆ ಕೂತ್ಕೊಂಡಿದ್ದಾನಲ್ಲ ಅನ್ನುವಂಥ ಒಂದು ಖುಷಿ ಆ ಗುರುನಾಥಗೆ ಆಗ್ತದೆ. ಮೈತ್ರಾದೇವಿ ಇದನ್ನೇ ಕೇಳಿದಕ್ಕೆ ಭಾಳ ಖುಷಿ ಆಯಿತು ಯಾಜ್ಞವಲ್ಕರಿಗೆ. ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನೇ ಸುಕೃತಿ ಪೇಳುವೆನು ಕೇಳಂದ್ಬಿಟ್ರು ನೋಡ್ರಿ ಅವ್ರು. ಏನು ಮೈತ್ರ, ಏನು ಬುದ್ಧಿ ನಿನಗೆ, ಜಗತ್ತಿನಾಗ ಇವಕ್ಕೆಲ್ಲ ಬುದ್ಧಿ ಅದಾವನು ಇವಕ್ಕೆ? ಅದಕ್ಕೆ ಮತಿ ಉಂಟೆ ಜಡರಿಗೆ, ಇವೆಲ್ಲ ಜಡರಿದ್ದಂಗೆ ಅದಾವ ನೋಡು ಜಗತ್ತಿನೊಳಗೆ. ಸುಮ್ಮ ಕೂಳಿಗಾಗಿ ಬದುಕಿದಾವೆ ಇವು ಅಷ್ಟೇ. ಉಣ್ತಾವ ತಿಂತಾವ, ಒಂದು ಸಲ ನಾಯಿ ನರಿ ಸತ್ತು ಹೋದಂಗೆ ಹೋಗ್ಬಿಡ್ತಾವೆ ಇವು. ಇವಕ್ಕೇನಾರ ಮತಿ ಬುದ್ಧಿಗಿದ್ದೆ ಐತೆ ಇವಕ್ಕೆ? ಅದ್ರಾಗ ನೀನು ಕೇಳಕತ್ತಿದಿ ಅಂತಂದಾಗ ನೀ ಎಷ್ಟು ಪುಣ್ಯಾತ್ಮಳು. ನಾಶ ಆಗದೆ ಇರುವಂಥ ಆನಂದ, ಬಿಟ್ಟು ಹೋಗದೇ ಇರುವಂಥ ಆನಂದ, ಒಂದು ಸಲ ಆಯ್ತಂದ್ರೆ ನನ್ನಿಂದ ಬಿಟ್ಟು ಹೋಗದೇ ಇರುವಂಥ ಆನಂದವನ್ನು ನನಗೆ ಹೇಳು ಅಂತ ಹೇಳಕತ್ತಿ ಅಂದ್ರೆ, ಈ ಭಾವ ಬರೋದು ಎಲ್ಲೋ ಒಬ್ರಿಗೆ ವಿಶ್ವದೊಳಗೆ ಅಂತ ಹೇಳ್ಯಾರ ಅವರು ನೋಡ್ರಿ. ಸುದತಿ ಕೇಳು ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು ಅಂತ ಹೇಳ್ಯಾರ ನೋಡ್ರಿ. ಅವಾಗಿನ ಕಾಲದಾಗ ವಿಶ್ವದೊಳಗೆ ಅಂದಾಗ ನಮಗೆ ಎಷ್ಟು ಗದ್ದಲುಗಳದಾವ. ಅವಾಗೇನು ಟಿ ವಿ ಇದ್ವ, ಮೊಬೈಲ್ ಇದ್ವ, ಸೀರಿಯಲ್ಗಳಿದ್ವ, ಏನಿದ್ವು ಹೇಳ್ರಿ? ಅವಾಗ ಏನಿರಲಿಲ್ಲ. ಅಂಥ ಟೈಮ್ನಲ್ಲಿ ಯಾರು ಕೇಳ್ತಾರೆ? ಕೇಳೋಕ್ಕಿರಲಿಲ್ಲ ಅಂದ್ರೆ ಮತ್ತು ಇಂಥ ಟೈಮ್ನಲ್ಲಿ ಎಲ್ಲಿ ಕೇಳ್ತಾರೆ ರೀ ಇವಾಗ? ನಮ್ಮ ಮನಸ್ಸುಗಳನ್ನು ಎಳೆಯುವಂಥವು ಭಾಳ ಅದಾವೆ ಇಲ್ಲಿ. ಒಂದು 10 ನಿಮಿಷ ಕುಂದ್ರಕ್ಕಾಗಲ್ಲ, ಬರೀ ಫೋನ್ ಹಿಡಿತೀವಿ, ಟಿ ವಿ ನೋಡ್ತೀವಿ, ಹೊರಗಡೆ ಬರೀ ಮನಸ್ಸು ಈ ಥರ. ಎಷ್ಟು ಒಂದು ಪರೀಕ್ಷೆ ಅದಿದ್ರಲ್ಲಿ, ಭಾಳ ಪರೀಕ್ಷೆ ಅದಿಲ್ಲದೆ ಇಲ್ಲಿ. ನಮ್ಮ ಜನ್ಮವನ್ನು ಅನರ್ಥವಾಗಿ ಹಾಳು ಮಾಡ್ಕೊಳ್ತೀವಿ, ಯಾಕಂದ್ರೆ ಬೇರೆ ಬೇರೆ ಇದರಲ್ಲಿ ಮನಸ್ಸಿಟ್ಟಾಗ. ಹಾಗಾಗಿ ಎಳೆಯುವಂಥ ಮನಸ್ಸನ್ನು, ನಿನ್ನನ್ನು ಎಳೆಯುವಂಥ ಈ ವಸ್ತುಗಳು, ಈ ಒಂದು ವಿಷಯಾದಿಗಳು ಭಾಳಷ್ಟು ಅದಾವ ಇಲ್ಲಿ. ಅಂಥದ್ರಾಗ ಇವನ್ನೆಲ್ಲ ಬಿಡಿಸ್ಕೊಂಡು ಕುಂತು ಕೇಳುವಂಥ ಭಾವ ಬರ್ತದಲ್ಲ, ಅದು ಭಾಳ ಜನ್ಮದ ಪುಣ್ಯ ಅದು ಮೈತ್ರ. ಅದಕ್ಕೆ ಸುದತಿ ಕೇಳು ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರು ಉಂಟಂತ ಹೇಳ್ಯಾರ ಅವರು. ಪದಪಿಂದೆ ಅಂದ್ರೆ ಕ್ರಮಬದ್ಧವಾಗಿ. ಮತ್ತು ಈ ಕೆಲಸ ಯಾವಾಗ ಆಗ್ತದಂದ್ರೆ ನಾವು ಕ್ರಮವಾಗಿ ಕೇಳಿದಾಗ ಈ ಕೆಲಸ ಆಗ್ತದೆ. ಅಲ್ಲೇ ಒಂದು 4 ದಿವಸ ಕೇಳಿ ಅಲ್ಲ, ಊಟ ಮಾಡಿ ಒಂದು 4 ದಿವಸ ಬಿಡ್ತೀವೇನ್ರಿ ನಾವು? ಯಾವತ್ತಾದ್ರೂ ಬಿಟ್ಟಿವೇನು ನಾವು? ಅಲ್ಲ, ಷಣ್ಮುಖಗೆ ಪರಮಾತ್ಮ ಹೇಳಿದ, ನನಗಿಂಥ ಜ್ಞಾನವನ್ನು ಕೊಡಪ್ಪ, ನನಗೆ ಇದನ್ನು ಹೇಳು ಅಂತ ಷಣ್ಮುಖ ಹೇಳಿದಾಗ, ಇದನ್ನು ತೊಗೊಂಡು ಏನು ಮಾಡ್ತೀವಿ ಬಿಡೋ, ಬೇರೆ ಬೇರೆ ನಿಮ್ಮ ಮದುವೆ ಮಾಡ್ಕೋ, ಚಂದ ಸಂಸಾರ ಮಾಡು, ಚಂದ ಆರಾಮಾಗಿರು, ನಿನಗೇನು ಬೇಕು ಕೇಳಿ ಕೊಡ್ತೀನಿ ಅಂತಂದ ಪರಮಾತ್ಮ. ನನಗೆ ಬೇಡಪ್ಪ, ಏನು ಬೇಡ ನನಗೆ. ನೋಡಿ ಎಂತೆಂಥ ಅದ್ಭುತ. ಇಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಹೀಗಾಗಿ ಇಲ್ಲಿ ಕೂಡ ಮೈತ್ರಾದೇವಿ ನನಗೇನು ಬೇಡ, ಅದೇ ಅಂಥದ್ದೇ ನನಗೆ, ಅಂಥ ಸುಖವನ್ನೇ ನನಗೆ ಹೇಳು, ಆನಂದದ ಮಾರ್ಗವನ್ನೇ ಹೇಳು ಅಂದಳಕಿ. ಬೇರೆ ಏನು ಕೇಳ? ಈಗ ರಾಜ್ಯವನ್ನು ನೋಡ್ಕೊಳ್ತೀನಿ, ಎಲ್ಲ ವಿಷಯಗಳನ್ನು ಪಡ್ಕೊಳ್ತೀನಿ ಅಂದರೆ ಯಾತಕ್ಕಾಗಿ? ಆನಂದಕ್ಕಾಗಿ. ಅದರ ಸಂತೋಷದಂತೂ ಹುಡ್ಕಕತ್ತೀವಿ ನಾವು. ಮತ್ತು ಅದ್ರಾಗ ಇಲ್ಲ ಅಂತಂದ ಮೇಲೆ ಆನಂದ, ನಿಜ ಆನಂದ ಯಾವುದದ, ನನಗೆ ಆನಂದದ ಮಾರ್ಗನೇ ಹೇಳು ಅಂತಂದಳಕಿ ಮೈತ್ರಾದೇವಿ. ಅಷ್ಟಕ್ಕೆ ಹೇಳಿದ್ರು, ಮೈತ್ರಾ, ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು? ಯಾರನ್ನ ಇದ್ದಾರೇನೋ? ಯಾರು ಇಲ್ಲ. ನೀ ಧನ್ಯ ಇದೆ, ಹುಟ್ಟಿದದಕ್ಕೆ ಸಾರ್ಥಕ ಆಯಿತು ನಿನ್ನ ಜನ್ಮ ಅಂತ ಹೇಳಿದ್ರು. ಅದಕ್ಕೆ ನಾವು ಗುರುವಿನ ಹತ್ರ ಓದ್ಕೊಂಡು ಹಿಂಗೆ ಸಣ್ಣವ್ರಾಗಿ ಕೂತ್ಕೊಂಡಿವಿ. ಬರ್ತಾ ಸದ್ಗುರುನಾಥ ನೋಡ್ರಿ ಎಂಥ ವ್ಯಕ್ತಿನ ಮಾಡಿಬಿಡ್ತಾನತ, ಎಲ್ಲಕ್ಕಿಂತ ದೊಡ್ಡವನನ್ನಾಗಿ ಮಾಡ್ತಾನತ ನಿನ್ನ. ಏನು ಮಾಡ್ತಾನತ? ಎಲ್ಲಕ್ಕಿಂತ ದೊಡ್ಡವನನ್ನಾಗಿ ಮಾಡ್ತಾನೆ ನಿನಗೆ. ಅದಕ್ಕೆ ನೀನು ಅಷ್ಟು ಪರಿಪೂರ್ಣವಾಗಿರುವಂಥ ನನ್ನ ಸಣ್ಣವನಂತ ಭಾವಿಸಿದೆಲ್ಲ, ಇದು ಭ್ರಾಂತಿ, ಇದು ಅಜ್ಞಾನ. ಅದಕ್ಕೆ ನೀನು ಪೂರ್ಣನಾಗಿದ್ದೀನಿ ಅನ್ನುವಂಥದ್ದು ನನಗೆ ತಿಳಿಯೋಕ್ಕಾಗ್ತಾ ಇಲ್ಲ ಗುರುಗಳೇ ಅಂತ ನೀ ಕೇಳಿದರೆ, ನೀ ಕೇಳಿ ಪೂರ್ಣನಾಗಿದ್ದಿ ಅಂತ ನೀ ಹೇಳಕತ್ತೀರಿ ಗುರುಗಳೇ, ನನಗೆ ಸ್ವಲ್ಪ ತಿಳಿಯೋಕ್ಕಾಗ್ತಾ ಇಲ್ಲ ನನಗೆ ಅಂತ ನೀ ಹೇಳಿದ್ರೆ ಕೇಳು. ಏನಂದ್ರೆ ಈ ಸ್ಥೂಲ ಶರೀರ ಯಾವುದು? ಕಾರ್ಯ ಈ ಶರೀರ ಹೌದು ಸ್ಥೂಲ. ಈ ಸ್ಥೂಲ ಇರುವಂಥದ್ದೇನು? ಕಣ್ಣಿಗೆ ಕಾಣುವಂಥದ್ದು ಸ್ಥೂಲ ಅಂತಾರೆ. ಈ ಸ್ಥೂಲ ಇರುವಂಥದ್ದು ಹೆಂಗೈತಪ್ಪ ಅಂದ್ರೆ ಪರಿಚ್ಛಿನ್ನವಾಗಿ ಅದ. ಕಾರಣ ಹೆಂಗದ? ಸೂಕ್ಷ್ಮ ಇದ್ದದ್ದು ವ್ಯಾಪಕ ಅದ, ಎಲ್ಲ ಕಡೆ ಅದ. ಈ ಕಾರಣ ಎರಡು ವಿಚಾರ ಮಾಡಬೇಕು. ನಿನ್ನೆ ವಿಷಯದಾಗ ಬಂದ ಒಂದು ಸ್ವಲ್ಪ, ಆದರೂ ಒಂದು ಸ್ವಲ್ಪ ಹೇಳ್ಕೊಂಡು ಹೋಗೋಣ, ಏನು ತೊಂದರೆ ಇಲ್ಲ ಅಲ್ಲ.
ಕಾರ್ಯಕಾರಣ ವಿಚಾರ ಮಾಡೋದ್ರಿಂದ ನಿನಗೆ ಗೊತ್ತಾಗ್ತದೆ ನೀನೆಂಥ ಪರಿಪೂರ್ಣ ಇದಿ ಅನ್ನೋದು ನಿನಗೆ ಗೊತ್ತಾಗ್ತದಪ್ಪ ಶಿಷ್ಯ. ಅದಕ್ಕೆ ಇಲ್ಲಿ ಈ ಪೃಥ್ವಿ ಹೆಂಗೈತೆ ಅಂತಂದ್ರೆ ಭಾಳ ಒಂದು ಸ್ಥೂಲವಾಗಿರುವಂಥದ್ದು. ಇದಕ್ಕೆ ಕಾರಣ ಆಗಿರುವಂಥದ್ದು ಯಾವುದು? ಭೂಮಿಗೆ ಕಾರಣ ಆಗಿರುವಂಥದ್ದು ಯಾವುದು? ಜಲ. ಜಲ ನೀರು. ಭೂಮಿಗೆ ಕಾರಣ ಆಗಿರುವಂಥದ್ದು ಯಾವುದು? ಜಲ. ನೋಡ್ರಿ, ಕಾರ್ಯ ಆಗಿರುವಂಥದ್ದು ಯಾವುದು? ಭೂಮಿ. ಭೂಮಿಗೆ ಕಾರಣ ಆಗಿರುವಂಥದ್ದು ಯಾವುದು? ಜಲ. ಜಲ ಹೆಂಗೈತಪ್ಪ? ದ್ರವ ರೂಪವಾಗಿ ಹರಿತದದು. ಇದು ಜಲ ಹರಿತದಿಲ್ಲ, ದ್ರವ ರೂಪವಾಗಿ ಹರಿತದೆ, ನೀರಾಗಿ ಹರಿತದೆ. ಆದ್ರೆ ಅದು ಸೂಕ್ಷ್ಮ ಆಗಿದೆ. ಮತ್ತು ಜಲಕ್ಕಿಂತಲೂ ಜಲಕ್ಕೆ ಕಾರಣ ಆಗಿರುವಂಥದ್ದು ಯಾವುದು? ಅಗ್ನಿ. ಜಲಕ್ಕೆ ಕಾರಣ ಆಗಿರುವಂಥದ್ದು ಅಗ್ನಿ ಐತೆ. ಅಗ್ನಿ ಹೆಂಗೈತೆ? ಸೂಕ್ಷ್ಮ ಐತೆ ಮತ್ತು ವ್ಯಾಪಕ ಐತೆ. ಅದಕ್ಕೆ ಅಗ್ನಿಗೆ ಕಾರಣ ಆಗಿರುವಂಥದ್ದು ಯಾವುದು? ವಾಯು. ಅಗ್ನಿ ಕಾರ್ಯ ಆಯಿತು, ವಾಯು ಕಾರಣ ಆಯಿತು. ಅರ್ಥ ಆಯ್ತಲ್ಲ? ಈಗ ಕಾರಣವಾದಂಥ ವಾಯು ಅಗ್ನಿಗಿಂತಲೂ ಸೂಕ್ಷ್ಮ ಐತದ ಮತ್ತು ವ್ಯಾಪಕವಾಗಿರುವಂಥದ್ದು ವಾಯು ಎಲ್ಲ ಕಡೆ ತುಂಬ್ಯದು. ವಾಯುವಿಗೆ ಕಾರಣ ಆಗಿರುವಂಥದ್ದು ಯಾವುದಪ್ಪ? ವಾಯು ಕಾರ್ಯ ಆಯಿತು, ವಾಯುವಿಗೆ ಕಾರಣ ಆಗಿರುವಂಥದ್ದು ಆಕಾಶ. ಒಂದು ಕಾರಣಕ್ಕೆ, ಯಾಕಂದ್ರೆ ಪೃಥ್ವಿ ಕಾರ್ಯ ಆಗ್ತದೆ, ಕಾರಣ ಜಲ ಆಗ್ತದೆ, ಜಲ ಕಾರ್ಯ ಆಗ್ತದೆ, ಅಲ್ಲಿ ಅಗ್ನಿ ಕಾರಣ ಆಗ್ತದೆ, ಅಗ್ನಿ ಕಾರ್ಯ ಆಗ್ತದೆ, ವಾಯು ಕಾರಣ ಆಗ್ತದೆ, ವಾಯು ಕಾರ್ಯ ಆಗ್ತದೆ, ಆಕಾಶ ಕಾರಣ ಆಗ್ತದೆ. ನೋಡ್ರಿ, ಅದಕ್ಕೆ ಇದು ವಾಯುವಿಗೆ ಕಾರಣ ಆಗಿರುವಂಥದ್ದು ಯಾವುದು? ಆಕಾಶ. ಆಕಾಶ ವಾಯುಗಿಂತಲೂ ಸೂಕ್ಷ್ಮವಾಗಿರುವಂಥದ್ದು. ಇದು ಹೆಂಗೈತಪ್ಪ ಅಂದ್ರೆ ವ್ಯಾಪಕ. ಇದು ಕೂಡ ವ್ಯಾಪಕ ಐತೆ. ಯಾಕಂತಂದ್ರೆ ಭೂಮಿ ಮೊದಲು ಮಾಡಿಕೊಂಡು ಆಕಾಶವೇ ಕಡೆಯಾಗಿ ಈ ಭೂತಗಳು ಹೆಂಗದಾವಂತಂದ್ರೆ ಒಂದಕ್ಕಿಂತ ಒಂದು 10 ಪಾಲು ಅಧಿಕ ಅದಾವ. ಭೂಮಿಗಿಂತ ಜಲ ಭಾಳ ದೊಡ್ಡದು. ಜಲಕ್ಕಿಂತ ದೊಡ್ಡದು ಯಾವುದು? ಅಗ್ನಿ. ಅಗ್ನಿಗಿಂತ ದೊಡ್ಡದು ಯಾವುದು? ವಾಯು. ವಾಯುವಿಗಿಂತ ದೊಡ್ಡದು ಯಾವುದು? ಆಕಾಶ. ಒಂದಕ್ಕಿಂತ 10 ಪಟ್ಟು ಅಧಿಕ ಆಗಿರುವಂಥದ್ದು ಮತ್ತು ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿರುವಂಥವು. ಆದರೆ ಭೂಮಿ, ಜಲ, ಅಗ್ನಿ ಅದಲ್ಲ ಅರ್ಥ ಆಕತ್ತಲ್ಲ. ನಾನು ನಿಧಾನ ಹೇಳಕತ್ತೇನೆ, ಯಾಕಂದ್ರೆ ಈ ಪಂಚಭೂತಗಳ ಬಗ್ಗೆ ಕೆಲವೊಂದು ಸ್ವಲ್ಪ ಗೊಂದಲ ಆಗ್ತದೆ, ಗೊತ್ತಾಗ್ಲಾರ್ದಂಗೆ ಆಗ್ತದೆ, ಬರ್ತಾ ಗೊತ್ತಾಗ್ತದೆ. ಇದು ಒಂದೇ ಸಲಕ್ಕೆ ಎಲ್ಲರಿಗೂ ಗೊತ್ತಾಗಿಲ್ಲ, ಮಹಾತ್ಮರಿಗೆ ಕೂಡ ಗೊತ್ತಾಗಿಲ್ಲ ಅಂತ ಹೇಳ್ಯಾರ. ಬರ್ತಾ ಅದಕ್ಕೆ ಭಾಳ ಕೇಳಲು ಬೇಕು ವೇದಾಂತವೆಂಬ ಶಾಸ್ತ್ರವನ್ನು ಅಂತ ಹೇಳ್ತಾರವರು. ಭೂಮಿ, ಜಲ, ಅಗ್ನಿ ಈ 3 ಭೂತಗಳಿಗೆ ಏನದಾವ? ರೂಪ ಐತೆ. ಭೂಮಿಗೆ ರೂಪ ಐತೆ, ಜಲಕ್ಕೂ ರೂಪ ಐತೆ, ಅಗ್ನಿಗೂ ರೂಪ ಐತೆ. ಮತ್ತು ವಾಯು, ಆಕಾಶಕ್ಕೂ ರೂಪ ಐತೇನು ಅಂದ್ರೆ ಇವೆರಡಕ್ಕೂ ರೂಪ ಇಲ್ಲ. ಇವೆಂಗದವ? ನಿರಾಕಾರಗಳಿಂದ ಕೂಡ್ಯಾವ ಎರಡು. ಯಾವುದು? ವಾಯು ಮತ್ತು ಆಕಾಶ. ರೂಪವುಳ್ಳಂಥದ್ದು ಯಾವುದು? ಜಲ, ಈ ಭೂಮಿ, ಜಲ ಮತ್ತು ಅಗ್ನಿ. ಇವು ಒಂದಕ್ಕಿಂತ ಒಂದು ಸೂಕ್ಷ್ಮ ಅದಾವ ಮತ್ತು ವ್ಯಾಪಕ ಅದಾವ, ಅಧಿಕ ಆಗಿದಾವೆ. ರೂಪ ಇಲ್ಲದ್ದು ವಾಯು, ಆಕಾಶಗಳಲ್ಲಿ ಇವು ಹೆಂಗದಾವ ಅಂತಂದ್ರೆ ವಾಯು, ಆಕಾಶಗಳು. ವಾಯು ಈ ಚರ್ಮಕ್ಕೆ ಸ್ಪರ್ಶ ಮಾಡೋದಾಗ್ತದೆ, ಹೌದಲ್ಲ? ಗೋಚರ, ಸ್ಪರ್ಶಕ್ಕೆ ಗೋಚರ ಆಗ್ತದೆ. ವಾಯು ಕಣ್ಣಿಲಿಂದ ನೋಡೋಕೆ ಬರಂಗಿಲ್ಲ. ಅದು ಗಾಳಿ ಜಾಸ್ತಿ ಬಿಡ್ತಂದ್ರೆ ನಮಗೆ ಇವು ಎಷ್ಟು ಗಾಳಿ ಬೀಸ್ತದೆ ಅಂತೀವಿ, ಆದ್ರೆ ನೋಡೋಕೆ ಸಿಗ್ತದೆ ಅಂದರೆ ಇರಂಗಿಲ್ಲ. ಅದು ಸ್ಪರ್ಶದಿಂದ ಮಾತ್ರ ಗೋಚರ ಆಗ್ತದೆ. ಯಾವುದು? ವಾಯು. ಅದು ನೋಡೋಕೆ ಇರಂಗಿಲ್ಲ, ಅದು ಆಕಾರ ಇಲ್ಲ ಅದಕ್ಕೆ. ಅದರ ಆಕಾಶವು ಗೋಚರ ಆಗ್ತದೆ ಅಂದರೆ ಅದು ಗೋಚರ ಆಗಂಗಿಲ್ಲ. ಅದನ್ನು ಯಾವುದರಿಂದ ಗೊತ್ತಿಡ್ಬೋದು ಆಕಾಶ ಅಂತಂದ್ರೆ? ಶಬ್ದದಿಂದ. ವಾಯುವನ್ನು ನೋಡೋಕ್ಕಾಗಂಗಿಲ್ಲ, ಅದು ಗೋಚರನೇ ಆಗಂಗಿಲ್ಲ. ಅದು ಬರೀ ಸ್ಪರ್ಶ ಮಾಡಿದಾಗ ಮಾತ್ರ ನಮ್ಗೆ ಅನುಭವಕ್ಕೆ ಬರ್ತದೆ ವಾಯು. ಅದರ ಆಕಾಶ ಹೆಂಗೆ ಅನುಭವಕ್ಕೆ ಬರ್ತದೆ ನಮ್ಗೆ ಅಂದರೆ ಶಬ್ದ ಗುಣದಿಂದ. ಅದು ಗೋಚರ ಆಗಲ್ಲ ಆಕಾಶ,
ಅದು ನೋಡೋಕ್ಕೂ ಸಿಗಂಗಿಲ್ಲ ಅದು. ಅದಕ್ಕೆ ಅವಕಾಶ ಲಕ್ಷಣದಿಂದ, ಯಾಕಂದ್ರೆ ನಾವೀಗ ಮಾತಾಡ್ತೀವಿ ಅಂದರೆ ಯಾವುದು ಅವಕಾಶ ಕೊಟ್ಟದ್ದು ನಮ್ಗೆ? ಆಕಾಶ. ಆಕಾಶ ಏನಾದರೂ ಹಿಂಗೆ ಬಡ್ದು ಬಿಟ್ಟು ಹತ್ಯೆಗೆ ಮಾಡಿಬಿಟ್ಟಿತ್ತಂದ್ರೆ ನಮಗೆ ಮಾತಾಡೋಕೆ ಬರ್ತಿರಲಿಲ್ಲ. ಇವತ್ತು ಆಕಾಶ ನಮ್ಗೆ ಅವಕಾಶ ಕೊಟ್ಟದಂದದಕ್ಕಾಗಿ ನಮ್ಮ ಮಾತು ನಿಮಗೆ ಕೇಳಕತ್ತೇವ, ನಿಮ್ಮ ಮಾತು ನಮಗೆ ಕೇಳಕತ್ತೇವ. ಹಾಗಾಗಿ ಈ ಅವಕಾಶ ಲಕ್ಷಣದಿಂದ ಆಕಾಶವನ್ನು ಕಂಡಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಆಕಾಶ ಎಲ್ಲಕ್ಕೂ ದೊಡ್ಡದದ. ಪಂಚಭೂತಗಳಲ್ಲಿ ಆಕಾಶ ಭಾಳ ದೊಡ್ಡದದ ಮತ್ತು ಅಷ್ಟೇ ವ್ಯಾಪಕ ಅದ, ಸೂಕ್ಷ್ಮದ ವ್ಯಾಪಕ ಅದ. ಇಂಥ ಆಕಾಶದ ಉತ್ಪತ್ತಿಗೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಎಲ್ಲಕ್ಕಿಂತ ದೊಡ್ಡದು ಯಾವುದು? ಆಕಾಶ ಐತಿಲ್ಲ. ಇಂಥ ಆಕಾಶದ ಉತ್ಪತ್ತಿಗೆ ಯಾರು ಕಾರಣ ಆಗ್ಯಾರ? ನೀನೇ ಕಾರಣ ಆಗಿದೆ. ಆತ್ಮನು ಕಾರಣ ಆಗಿದ್ದಾನೆ ಇದಕ್ಕೆ ನೋಡ್ರಿ. ಅದರಿಂದ ಆಕಾಶಕ್ಕಿಂತಲೂ ನೋಡ್ರಿ ಆಕಾಶ ಹೆಂಗದ? ಭಾಳ ದೊಡ್ಡದ, ಪರಿಪೂರ್ಣ ಐತಿಲ್ಲ. ಮತ್ತು ಆಕಾಶಕ್ಕಿಂತಲೂ ಮಿಗಿಲಾದಂಥದ್ದು ಆತ್ಮ ಐತೆ. ಆಕಾಶದ ಉತ್ಪತ್ತಿಗೆ ಕಾರಣವಾಗಿರುವಂಥದ್ದು ಯಾವುದು? ನೀನೇ. ನಿನ್ನ ಆತ್ಮದಿಂದನೇ ಆಕಾಶ ಅಲ್ಲಿ ಉತ್ಪತ್ತಿಯಾಗಿರುವಂಥದ್ದು. ಅದರಿಂದ ಆಕಾಶಕ್ಕಿಂತಲೂ ಮಿಗಿಲಾದ ಯಾರು? ಸೂಕ್ಷ್ಮನು. ಆಕಾಶಕ್ಕಿಂತಲೂ ಮಿಗಿಲಾದಂಥವನು, ಸೂಕ್ಷ್ಮನು, ವ್ಯಾಪಕನೂ ಆಗಿರುವಂಥವು ನೀನಿದೆ. ಏನು ಅದ್ಭುತ ರೀ ಇವು ವಿಚಾರಗಳು. ಯಾಕಂದ್ರೆ ಈ ರೀತಿಯಾಗಿ ಈ ಆಕಾಶಾದಿಗಳು ಉತ್ಪತ್ತಿಯನ್ನು ಆಗ್ತಾವಲ್ಲ, ಅವು ಎಲ್ಲಿಂದ ಉತ್ಪತ್ತಿಯಾಗಿದ್ದಾವ? ನಿನ್ನಿಂದನೇ ಹುಟ್ಟಿದಂಥವು. ಆಕಾಶ ಹೆಂಗದ? ವ್ಯಾಪಕವಾಗಿರುವಂಥದ್ದು. ಈ ರೀತಿ ಇಲ್ಲಿ ಕಾರಣವಾದ್ರಿಂದ ಇದು ಹೆಂಗಂದ್ರೆ ಇವೆಲ್ಲ ನಿನ್ನಲ್ಲೇ ಹುಟ್ಟಿದ್ರಿಂದ ನೀನು ಪರಿಪೂರ್ಣವಾಗಿರುವಂಥವನು. ಈ ರೀತಿಯಾಗಿ ಇಲ್ಲಿ ಪೂರ್ಣನಾಗಿರುವಂಥವು ನೀನಿದೆಪ್ಪ. ಆದ್ರೆ ಇಲ್ಲಿ ಯಾಕಂದ್ರೆ ನಿನ್ನಿಂದಲೇ ಇವೆಲ್ಲ ಆಗಿದ್ದಾವ ಅಂತನ್ನುವಂಥದ್ದು ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ಪರಮಾತ್ಮ, ಪ್ರತ್ಯೇಗಾತ್ಮ ಇವೆಲ್ಲ ಬೇರೆ ಇಲ್ಲ, ಎಲ್ಲ ಪರಮಾತ್ಮನಿಂದಲೇ. ಯಾವ ಪ್ರತ್ಯೇಗಾತ್ಮ ಬೇರೆ ಇಲ್ಲ, ಪರಮಾತ್ಮ ಬೇರೆ ಇಲ್ಲ, ಯಾವುದಕ್ಕೂ ಭೇದ ಇಲ್ಲ. ಎಲ್ಲ ಅಭೇದ ರೀತಿಯಿಂದ ಇರುವಂಥದ್ದು. ಅದು ನಿನ್ನಲ್ಲೇ ಇರುವಂಥದ್ದು, ನಿನ್ನಿಂದಲೇ ಉತ್ಪತ್ತಿಯಾಗಿರುವಂಥದ್ದು. ಇದೆಲ್ಲ ನಿನ್ನ ಸ್ವರೂಪದಲ್ಲೇ ತೋರುವಂಥದ್ದು. ಅದಕ್ಕೆ ಈ ಪಂಚಭೂತಗಳಿಗೆ ಕಾರಣನಾಗಿರುವಂಥವು ನೀನೇ ಇದಿ. ನೀ ಹೆಂಗಿದಿ? ಪರಿಪೂರ್ಣ ಇದಿ. ಅದಕ್ಕೆ ಆ ಪರಿಪೂರ್ಣವಾದಂಥ ಆ ಶಂಭುಲಿಂಗನೇ ನೀನಿದಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಯಾರ್ಯಾರು ಕೇಳ್ತೀರಿ ಧನ್ಯರು, ಭಾಳ ಧನ್ಯರು. ಇದನ್ನು ಕೇಳುವಂಥವ್ರೆಲ್ಲರೂ ಧನ್ಯರು. ನಮಗೆ ತಿಳಿದು ಕೇಳಲಿ, ತಿಳಿದೇ ಇರುವಂಥದ್ದು ಕೇಳಿರಿ. ಬೆಂಕಿ ತಿಳಿದು ಕೈ ಇಟ್ಟರು ಸುಡ್ತದೆ, ತಿಳಿದೇ ಇದ್ರೂ ಕೈ ಇಟ್ಟರು ಸುಡ್ತದಲ್ಲ. ಅದ್ರಂಗೆ ತಿಳಿಲಿಲ್ಲ ಅಂದ್ರೂ ಕೇಳಿದ್ರು ಕೆಲಸ ಆಗ್ತಿದ್ದು, ತಿಳಿದ್ರೂ ಕೆಲಸ ತಿಳಿತದಂತ ಕೇಳಿದ್ರೂ ಕೆಲಸ ಆಗ್ತದೆ, ತಿಳಿಯಂಗಿಲ್ಲಂತ ಕೇಳಿದ್ರೂ ಕೆಲಸ ಆಗ್ತದೆ. ಅಷ್ಟು ಶಕ್ತಿ ಅದಿದ್ರಾಗ. ಅದಕ್ಕೆ ಶಂಭುಲಿಂಗ ಪೂರ್ಣ ನಿರ್ತಾನ. ಈಗ ಈ ರೀತಿ ಅಂಥ ಪೂರ್ಣತ್ವ ಲಕ್ಷಣ ಶಂಭುಲಿಂಗಕ್ಕೆ ಅದಾವ, ನಿನಗೂ ಅದಾವ. ಹಾಗಾಗಿ ಶಂಭುಲಿಂಗನ ನಿನ್ನ ಯಾವ ಭೇದ ಇಲ್ಲ, ನಿಮ್ಮಿಬ್ಬರ ಹತ್ರ ಒಂದೇ. ಆತನೇ ನೀನೇ, ನೀನು ಆತ ಅನ್ನುವಂಥದ್ದು. ಅದಕ್ಕೆ ಭಿನ್ನ ಅಂತ ತಿಳಿಬೇಡ. ಭಿನ್ನ ಅಂತ ತಿಳಿದು ಮತ್ತೆ ಹೋಗ್ತಿದೆ ಅಷ್ಟೆ. ಪರಮಾತ್ಮ ಬೇರೆ, ನಾನು ಬೇರೆ ಅಂತ ನೀವು ತಿಳ್ಕೊಂಡು ಅಂದ್ರೆ ನೋಡ್ರಿ, ಗುರುನಾಥ ಏನು ಶಕ್ತಿ ಕೊಡ್ತಾನೆ ಹೇಳ್ರಿ. ದೊಡ್ಡ ಶಕ್ತಿ ಹೌದಲ್ಲ. ಅದಕ್ಕೆ ಭೇದ ಇದ್ದಲ್ಲಿ ಭಯ ಇರ್ತದ, ಭೇದ ಇರಲಾರ್ದಲ್ಲಿ ಅಭೇದ ಸ್ಥಿತಿಯಲ್ಲಿ ಭಯ ಇರೋಂಗಿಲ್ಲ. ಅದಕ್ಕೆ ಭೇದದಲ್ಲಿ ಇದ್ದದಕ್ಕಾಗಿ ಇಷ್ಟು ಜನ್ಮಗಳು ತೊಗೊಂಡು ಬಂದೀವಿ, ಮತ್ತೆ ಭೇದಕ್ಕೆ ಮಾಡಿ ಹೋಗ್ತೀವೇನು? ದೇವ್ರು ಅದಾನಂತ ಎಲ್ಲರೂ ಹೇಳ್ತಾರೆ. ಭಾಳ ಪಂಡಿತರಂತ ಹೇಳಿರ್ತೀವಿ ಅಂತೀವಲ್ಲ ನಾವು. ಮತ್ತು ಪಂಡಿತರಂತ ಹೇಳಿ ನೋಡ್ರಿ, ಯಾರಾದರೂ ಬಂದು ಅಪ್ಪ ನನಗೆ ಭಾಳ ಕಷ್ಟ ಆಗ್ಯದಪ್ಪ ಅಂತ ಸ್ವಲ್ಪ ಜ್ಞಾನದ ವಿಚಾರಗಳನ್ನು ಕೇಳಬೇಕು ಮಾಡ್ಬೇಕಂದ್ರೆ, ಮತ್ತು ದೇವರು ಬೇರೆ ಅದಾನಪ್ಪ, ಆತನ ಪೂಜೆ ಮಾಡಪ್ಪ, ಸುತ್ತರಪ್ಪ, ಯಾತ್ರೆಗೂ, ಅದು ಭಾಳ ವರ್ಷದಿಂದ ಮಾಡ್ಕೊಂತ ಬಂದಾನತ್ತೆ ಈಗ. ಮತ್ತು ನೀನು ಅದನ್ನೇ ಹೇಳ್ತಿದ್ದೆ ಅಂದ್ರೆ ಮತ್ತು ಅದು ಮಾಡಿ ಎಂತ ಕೆಲಸ ಮಾಡೋರು, ಕೂಲಿ ಮಾಡೋರು ಪೂರ್ತಿ ಅದ್ರಾಗ ಏನಿರ್ಲಾರ್ದು ಇಲ್ರಿ ದೇವ್ರು ಬೇರೆ ಅದನ್ರಿ, ಅದಕ್ಕೆ ನಾವು ಪೂಜೆ ಮಾಡ್ಬೇಕ್ರಿ, ಕೈ ಮುಗಿಬೇಕ್ರಿ ಅವರು ಹೇಳ್ತಾರೆ.
ಮತ್ತು ನೀ ಗುರು ಅನ್ಸ್ಕೊಂಡವನು ನೀನು ಪೂಜೆ ಮಾಡಪ್ಪ ಅದು ದೇವ್ರ ತಿರುಗಾಡ ಹಂಗೆ ಮಾಡಂತ. ಯಾಕಂದ್ರೆ ಮುಕ್ತಿಯನ್ನು ಬಯಸಿ ಬಂದಿದ್ದಾನೆ ಮುಮುಕ್ಷು. ಈ ಜನ್ಮದಿಂದ ನಾನು ಪಾರಾಗಬೇಕು, ಹುಟ್ಟು ಸಾವಿನಿಂದ ಪಾರಾಗಬೇಕು, ಭವಬಂಧದಿಂದ ಪಾರಾಗಬೇಕಂತಂಥದ್ದು ಕರ್ಮ ಹೇಳ್ತೀಯನ? ಹೇಳೋಕ್ಕಾಗಂಗಿಲ್ಲಲ್ಲ. ಯಾಕಂದ್ರೆ ಇದರಿಂದ ಕರ್ಮದಿಂದ ಬಿಡಿಸ್ಬೇಕಾಗ್ಯದ. ಇಷ್ಟು ಜನ್ಮಗಳಲ್ಲಿ ಆ ದೇವ್ರು ಬೇರೆ ನಾನು ಬೇರೆ, ಪರಮಾತ್ಮ ಬೇರೆ ನಾನು ಬೇರೆ ಅಂತದಕ್ಕಾಗಿ ಇಷ್ಟು ಜನ್ಮಗಳು ಬಂದದ್ದು. ಯಾಕೆ ಇಷ್ಟು ದುಃಖ ಆಯ್ತು ಅಂತಂದ್ರೆ ದೇವ್ರು ಬೇರೆ ನಾನು ಬೇರೆ ಅಂತದಕ್ಕೆ, ಅದು ಬೇರೆ ಇದು ಬೇರೆ ಅಂತದಕ್ಕೆ. ಇಲ್ಲಿ ಯಾವುದು ಬೇರೆ ಇಲ್ಲ ಇಲ್ಲಿ. ಅದಕ್ಕೆ ಇಲ್ಲೇನು ಹೇಳ್ತಾರ, ಆ ಶಂಭುಲಿಂಗ ಬೇರೆ ಅಂತ ತಿಳಿಬೇಡ, ಪರಮಾತ್ಮ ಬೇರೆ ಅಂತ ತಿಳಿಬೇಡ, ಪರಮಾತ್ಮನ ಸ್ವರೂಪನೇ ನೀನೇ ಇದಿ. ಏನು ಅದ್ಭುತ. ನಿನ್ನೆ ಕೆಲವು ವಿಷಯಗಳು ಬಂದವ. ಕಸ್ತೂರಿ ಮೃಗ, ಆ ವಾಸನೆ, ಸುಗಂಧ ವಾಸನೆ ಎಲ್ಲಿ ಬರ್ತಿತ್ತು ಆತನ ಬಲ್ಲೇ ಇರ್ತಿತ್ತು. ಅದು ಕಸ್ತೂರಿ ಮೃಗದ ಬಲ್ಲೇ ಬರ್ತಿತ್ತದು. ಅದು ಗೊತ್ತಾಗ್ಲಾರ್ದ ಇಡೀ ಎಲ್ಲ ಕಡೆ ತಿರುಗಿತಂತ ನೋಡ್ರಿ. ತಿರುಗಿ 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 ಬೇಸರ ಬಂತು ಅದಕ್ಕೆ ನಮಗೆ ಜನ್ಮಗಳಲ್ಲಿ ತಿರುಗಿ ಬಂದ್ರೆ ಬೇಸರಿಕೆ ಬರೋವಲ್ದು. ಸದ್ಗುರುನಾಥ್ ಹೇಳಕತ್ತಾನ, ವೇದ ಉಪನಿಷತ್ತುಗಳು ಬಂದಿದ್ದಾವೆ, ಜ್ಞಾನವನ್ನು ಹೇಳಕ್ಕೆ ಬಂದಿದ್ದಾವೆ, ನೀನು ಯಾರಿದೆ ಅಂತ ತಿಳಿಸಿಕೊಡಕ್ಕೆ ಬಂದಿದ್ದಾವೆ, ನಿನ್ನ ದುಃಖವನ್ನು ಕಳೀಲಿಕ್ಕೆ ಬಂದಿದ್ದಾವೆ. ಅವುಗಳ ಜೊತೆ ಪರಮಾತ್ಮನ ಸ್ವರೂಪ, ಸಗುಣ ರೂಪವಾಗಿ ಪರಮಾತ್ಮನ ರೂಪವಾಗಿರುವಂಥ ಸದ್ಗುರುನಾಥ ಬಂದಿದ್ದಾನೆ. ಮತ್ತು ಆತನ ಮಾತು ನೀನು ಭಾಳ ತುಚ್ಛ ಮಾಡಿಬಿಟ್ಟು ಮತ್ತೆ ನಾ ದೇವ್ರಂತ ಹೋಗ್ತೇನೆ, ಎಲ್ಲದಾನಂತ ಹೋಗ್ತೇನೆ, ಹೋಗಂತಾರೆ ಅವರು. ನಿನಗೆ ಯಾರು ಬೇಡ ಅಂತಾರಪ್ಪ, ಹೋಗ ಅಂತಾರೆ. ಅವ್ರೇನು ಬೇಡ ಅಂತಾರೇನು? ತಿಳ್ಕೊಂಡೆ ಉಳ್ಕೊತಿದೆ, ತಿಳಿದೇ ಇದ್ರೆ ಹೋಗಿಬಿಡ್ತೀವಿ ಅಷ್ಟೇ. ಇಲ್ಲಿ ಯಾವುದಕ್ಕೇನು ಒತ್ತಾಯ ಇಲ್ಲಪ್ಪ ನಿನಗೆ, ತಿಳ್ಕೊಂಡು ಉಳ್ಕೋತಿದ್ದಿ ಅಷ್ಟೇ. ಏನು ಹೇಳ್ತಾರೆ ಅದಕ್ಕೆ? ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇಂಥ ಸದ್ಗುರುನಾಥನ ಮಾತುಗಳು ಮೀರ್ತೀಯೇನು? ಯಾವುದೋ ಒಂದು ವ್ಯಕ್ತಿ ಮಾತಾಡಿದ್ರೆ ಚಂತನ ವಿಚಾರ ಮಾಡುವಂಥವನ್ನೇನು? ಯಾವುದೋ ಒಂದು ವಿಷಯ ಹೇಳಿದ್ರೆ ಅವ್ರು ನಮ್ಗೆ ಹಿಂಗಂದರೆ ಸಾಯೋವರೆಗೆ ಅವ್ರ ಮುಖ ನೋಡಂಗಿಲ್ಲ ಅಂತೀವಿ, ಸಾಯೋವರೆಗೆ ಅವ್ರ ಜೊತೆ ಅಂಥ ಒಂದು ಹಠ ಇಲ್ಲಿ ಮಾಡು. ಹೌದು ಹೇಳ್ತಾರಲ್ಲ, ಮಹಾತ್ಮರು ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾವ ರೀತಿ ಛಲ ಬೇಕು ಶರಣಂಗೆ, ಪರದೈವ ಒಲ್ಲೆನೆಂಬ ಅಂತ ಹೇಳಿದ್ರು. ಅದ್ಭುತವಾಗಿ ಎಲ್ಲ ವಿಚಾರಗಳು ತಿಳಿಸಿದ್ದಾರೆ ವಚನಗಳದಾಗ. ನಮಗೆ ಸ್ವಲ್ಪ ತಲೆಗೆ ಹತ್ತಬೇಕು, ನಮಗೆ ಅಲ್ಲ ತಲೆಗೆ ಹತ್ತಬೇಕು. ಯಾಕಂತಂದ್ರೆ ಭಿನ್ನಕ್ಕೆ ಅವಕಾಶ ಇಲ್ಲ, ಇಲ್ಲಿ ಭೇದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಇಲ್ಲೇ ಹೇಳ್ತಾರೆ, ಶಂಭುಲಿಂಗವೇ ನೀನಂತ ತಿಳಿ, ಭಿನ್ನ ಅಂತ ತಿಳಿಲಿಕ್ಕೆ ಹೋಗಬೇಡ ಅನ್ನುವಂಥದ್ದು ಹೇಳ್ತಾರೆ ಅವರು. ಅದಕ್ಕೆ ಪರಬ್ರಹ್ಮಕ್ಕೆ ಇದ್ದಂಥ ಸಚ್ಚಿದಾನಂದ ನಿತ್ಯ ಪರಿಪೂರ್ಣತೆ ಏನು ಅದಾವ, ಅದನ್ನ ಲಕ್ಷಣಗಳು ಏನದಾವ ಅವೆಲ್ಲವೂ ನಿನಗದಾವ. ನಿನಗೂ ಅದಾವಪ್ಪ. ನೀನು ಹೆಂಗಿದ್ದಿ ಅಂತಂದ್ರೆ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯಾ ನೋಡ್ರಿ. ಅದಕ್ಕೆ ಇಷ್ಟೆಲ್ಲ ಜಗತ್ತಿನ ಒಳಗೆ ಆತನ ಬೆಳಕಿನಾಗ ಆತನ ಆಶ್ರಯದಲ್ಲೇ ಮಾಡ್ತೀವಂದ್ರೆ ಅಜ್ಞಾನದಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಎಂಥ ಮೂರ್ಖರು. ಅಂತ ಪರಮಾತ್ಮನ ಸ್ವರೂಪ ನೀನು. ಅದರಿಂದ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮಕ, ಬ್ರಹ್ಮ ಬೇರೆ ಅಲ್ಲ, ಪ್ರತ್ಯೇಗಾತ್ಮ ಬೇರೆ ಅಲ್ಲ. ಅಪರೋಕ್ಷ ಜ್ಞಾನ ಉಳ್ಳಂಥವ್ನು ಆಗಪ್ಪ. ಅಪರೋಕ್ಷ ಜ್ಞಾನ ಆಗಬೇಕಾಗ್ಯದಿಲ್ಲಿ. ಅಹಂ ಬ್ರಹ್ಮಾಸ್ಮಿ ಅಂತ ನಿಶ್ಚಯ ಜ್ಞಾನ ಉಳ್ಳಂಥವ್ನಾಗು. ಏನು ಹೇಳ್ತಾರೆ ನೋಡ್ರಿ, ಎಂಥ ಒಂದು ಆನಂದದ ವಿಚಾರಗಳು. ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನುವಂಥ ಭಾವ ದೃಢ ಆಗಲಿ. ಹೌದ್ರಿ. ಮತ್ತು ಈಗ ಗುರುಗಳು ಕೂಡ ದೇವ್ರು ದಿಂಡ್ರ ಅಂತ ಅಲ್ಲಿ ಹೋಗ್ತಾರೆ, ಮತ್ತು ಅವ್ರ ದೇವರಿಗೆಲ್ಲ ಹೋಗ್ತಾರಲ್ರಿ. ಮತ್ತು ನೀವು ನೋಡಿದರೆ ದೇವರು ನಾನು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಅಂತೀರಿ. ಮತ್ತು ಅವರೆಲ್ಲ ಯಾಕೆ ಹೋಗ್ತಾರೆ ದೇವ್ರು ದಿಂಡ್ರ ಅಂತ ಹೇಳಿಬಿಟ್ಟು ಅಂತ ಕೇಳ್ಬೋದು. ಆದ್ರೆ ನಿನಗೇನು ಗೊತ್ತದ ಅವ್ರ ಒಳಗಡೆ ಏನೇನು ಭಾವನೆಗಳು ಅದಾವ ಅಂಥೇಳಿ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿ ತುಂಬಿಹೆನಂತೆ ತನ್ನ ಸ್ವರೂಪನೇ ನೋಡಕ್ಕೆ ಹೋಗ್ತಾನತ. ಹೋಗ್ಬೇಕಾದ ಕೆಲಸಗಳು ಆಗ್ತಾವೆ. ಯಾಕಂದ್ರೆ ಅಜ್ಞಾನಿ ಪಾಪ ಭಾಳಷ್ಟು ಪುಣ್ಯಾತ್ಮರು ಇದ್ದರು ಅಂದ್ರೆ ಇವರು ನೋಟದಿಂದ, ಇವ್ರ ಸ್ಪರ್ಶದಿಂದ ಅವ್ರಿಗೆ ಪುಣ್ಯ ಬರ್ತದಲ್ಲಿ. ಹಾಗಾಗಿ ಜ್ಞಾನಿಗಳನ್ನು ತಿರುಗ್ತಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ಅಪರೋಕ್ಷ ಜ್ಞಾನ ಉಳ್ಳಂಥವನ್ನ ಆಗಬೇಕಾಗ್ಯದ ಅಂತ ಜ್ಞಾನಿ. ಯಾಕಂತಂದ್ರೆ ಈ ಪರಮಾತ್ಮ ಬೇರೆ ಅಲ್ಲ, ಪ್ರತ್ಯೇಗಾತ್ಮ ಬೇರೆ ಅಲ್ಲ. ಬ್ರಹ್ಮ ಭಿನ್ನ, ಪ್ರತ್ಯೇಗಾತ್ಮ ಅಪರೋಕ್ಷ ಜ್ಞಾನ ಉಳ್ಳಂಥವನ್ನಾಗಬೇಕಾಗ್ತದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು, ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದು. ಎಷ್ಟು ಕಷ್ಟ ನೋಡ್ರಿ.
84 ಲಕ್ಷ ಜೀವರಾಶಿಗಳಿಂದ ಬರೀ ಅಜ್ಞಾನಕ್ಕೆ ತೊಗೊಂಡು ಬಂದಿದ್ದಾರೆ ಅಪ್ಪ ಅಮ್ಮ ಅಂತೇಳಿ. ಮಾನವ ಶರೀರಕ್ಕೆ ಬಂದರೂ ಕೂಡ ನೀನು ಕಿಂಗಿದಿ ಕಂಗಿದಿ ಅಂತ ಹೆಸರು ಒಂದು ಹಿಟ್ಟು ಬಿಟ್ಟು ಸಾಯವರೆಗೂ ಅದನ್ನು ಬೆನ್ನಚ್ಚಿಬಿಟ್ರಿ ಹೆಸರುಗಳನ್ನು. ಅದು ಕರಿಬೇಕಾಗ್ತದೆ, ಇಲ್ಲಾಂದ್ರೆ ಮತ್ತೆ ಹೆಂಗೆ ಹೆಸರು ಕರಿಬೇಕು? ಆದ್ರೆ ಆ ಹೆಸ್ರು ನಾನೇ ಅಂತ ಅಂದ್ಕೊಂಡು ಕುಂತದ್ದು ಇದು ಅಜ್ಞಾನ. ಶರೀರವೇ ನಾನೇ ಅಂದ್ಕೊಂಡು ಕುಂತು ಶರೀರಕ್ಕೆ ಹೆಸರು ಇಟ್ಬಿಟ್ರೆ ತೋರ್ಬೇಕಲ್ಲ. ಮತ್ತು ಏನಾದ್ರು ಈಗ ಮನ್ಯಾಗ ಸಾಮಾನುಗಳು ಅದಾವ, ಇದಕ್ಕೆ ಮಿಕ್ಸಿ ಅಂತೀವಿ, ಇದಕ್ಕೆ ಫ್ಯಾನ್ ಅಂತೀವಿ, ಇದಕ್ಕೆ ಟೇಬಲ್ ಅಂತೀವಿ, ಇದಕ್ಕೆ ಮಂಚ ಅಂತೀವಿ. ಮತ್ತು ಆ ವಸ್ತುಗಳಿಗೆ ಒಂದು ಹೆಸರು ಇಟ್ಟಾಗ ಅದಕ್ಕೆ ಕರೆಯೋದಕ್ಕೆ ಅನುಕೂಲ ಆಗ್ತದೆ. ಅದ್ರಂಗೆ ಈ ಶರೀರ ಅನ್ನುವಂಥದ್ದು ವಸ್ತು ಅಲ್ಲ, ಮತ್ತು ಇದಕ್ಕೊಂದು ಹೆಸರು ಇಟ್ಟಾರೆ ಕರಿಬೇಕಾಗ್ತದೆ. ಮತ್ತು ಆ ವಸ್ತುನೇ ನಾನು ಅಂದ್ಕೊಂಡು ಕುಂತೀನಲ್ಲ, ಕಿದಿ ಅಂತ ಅಜ್ಞಾನಪ್ಪ. ಒಳಗಿಂದ ಬಿಟ್ಟಿವಿ. ಇದು ಮ್ಯಾಲೆ ಕಾಣುವಂಥ ಈ ಚರ್ಮದ ತೊಗಲಿನಿರುವಂಥ ಈ ದೇಹಕ್ಕೆ ನಾನು ಅಂತ ಕುಂತಿಯಲ್ಲ, ಏನು ಅಜ್ಞಾನಿಯೋ ನೀನು ಅಂತಾರವರು. ಮತ್ತಿದು ನಾನಂತ ಎಷ್ಟು ದೃಢವಾಗಿ ನಂಬಿ ಬಿಟ್ಟಿದ್ದೀವಿ ನಾವು ಅಲ್ಲ. ನಿದ್ದಿಗಣ್ಣ ಕರೆದು ಕೂಡ ಓ ಅಂತೀವಿ ಅಂತಂದಾಗ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀವಿ ಅಲ್ಲ. ಆ ಗಟ್ಟಿಯಾಗಿ ಹಿಡ್ಕೊಂಡದನ್ನು ಬಿಡಿಸೋದು ಇಷ್ಟು ಕಷ್ಟ ಅದು ನೋಡ್ರಿ. ನೀನು ಶರೀರ ಅಲ್ಲ, ನೀನು ಇದು ಹೆಸರು ನಿನಗೆ ಸಂಬಂಧ ಇಲ್ಲ, ಇದು ಯಾವುದು ನಿನಗೆ ಇಲ್ಲವೇ ಇಲ್ಲಪ್ಪ. ನಿನಗೆ ಈ ಜನನ ಮರಣ ಅನ್ನುವಂಥ ಸಂಸಾರೇ ನಿನಗಿಲ್ಲೋ. ಇವೆಲ್ಲ ಅಜ್ಞಾನಿಗಳ ಜೊತೆ ಸೇರಿ ನೀನು ಅಜ್ಞಾನಿ ಆಗಿದ್ದಿ. ಅದಕ್ಕೆ ಇದನ್ನು ಬಿಡು. ಇದನ್ನು ಬಿಡ್ಸೋಕೆ ಇಷ್ಟು ಆಗ್ಯದ ನೋಡ್ರಿ. ಈ ಶರೀರ ನಾನಲ್ಲ ಅಂತ ಬಿಟ್ಟಾಗ ದೊಡ್ಡ ಕೆಲಸನೇ ಮುಗೀತಿದ್ದು ಅಷ್ಟೇ. ಇದು ಹೆಂಗೈತೆ ಅಂದ್ರೆ ಅದಕ್ಕೆ ತನುಭಾವ. ಈ ದುಃಖ ಬಂದದ ಅಂತಾರಲ್ಲ, ಈ ದುಃಖಕ್ಕೆ ಕಾರಣ ಆಗಿರುವಂಥದ್ದು ಒಂದು ವಸ್ತು, ಭಾಳ ದೊಡ್ಡ ವಸ್ತು ಅದು. ದೊಡ್ಡ ವಸ್ತು ನೋಡ್ರಿ ಅದು. ಏನು ಮಾಡೋದು? ಅದಕ್ಕೆ ಮಹಾತ್ಮರು ಒಂದೇ ವಿಚಾರದಾಗ ಹೇಳ್ತಾರೆ, ತನುಭಾವವಳಿಯೇ ದುಃಖದ ಕೇಡು ಅಂತ ಹೇಳಿಬಿಟ್ರು. ಶರೀರವನ್ನು ಕತ್ತರಿಸಿ ಒಗಿಬೇಡ್ರಿ. ಭಾಳ ದುಃಖ ಐತಪ್ಪ ನನಗೆ, ಏನು ಮಾಡೋದು? ಇದನ್ನು ಶರೀರನ ಕಡ್ದು ಬಿಸಾಕಿ ಬಿಡಬೇಕು ಅಂತ ಏನೋ ಮಾಡ್ಕೊಂಡು ಸಾಯೋದು ಬೇಕಾಗಿಲ್ಲಪ್ಪ. ಶರೀರ ಇರಲಿ, ಮತ್ತು ಅದಕ್ಕೆ ಕಷ್ಟ ಸುಖ ನೋವು ನಲಿವಂತ ಅನುಭವಿಸೋಕೆ ಬಂದದ ಶರೀರ. ಮನೆಯಾಗ ಏನಾರು ಒಂದು ಸಾಮಾನು ತೊಗೊಂಡಿರ್ತೀವಿ, ಅದರಿಂದ ಉಪಯೋಗ ಮಾಡೋಕ್ಕೆ ತೊಗೊಂಡಿರ್ತೀವಿಲ್ಲ. ಕರೆಂಟ್ ಮನೆಯಾಗ ಐತಪ್ಪ, ಅದನ್ನು ಉಪಯೋಗ ಮಾಡ್ಕೊತೀವಿ. ಸರಿ ಇದ್ರೆ ನಮ್ಮ ಮನೆ ಬರೋಕೆ ಅದು ಚಂದ ಕೆಲಸ ಆಗ್ತದೆ. ಸರಿ ಇರಲಿ ಅಂದ್ರೆ ಕರೆಂಟ್ ಇಟ್ಕೊಂಡೆ ಎಷ್ಟೋ ಮಂದಿ ಸಾಯ್ತಾರೆ. ಅದರಿಂದ ಕೆಲಸಗಳು ಸರಿನೂ ಅದ, ಸರಿ ಇರದೇ ಇರುವಂಥದ್ದನ್ನು ಅದು ಅಲ್ಲ. ಈ ಶರೀರದಿಂದ ಕೂಡ ದುಃಖನೂ ಅದು ಸುಖನೂ ಅದು ಎರಡೂ ಅದಾವ. ಮತ್ತು ಇದನ್ನೇನು ಕಡ್ದು ಸೊಗಿ ಅಂತಾರನ? ಅದು ಇರಲಿ, ಏನು ಮಾಡೋಂಗಿಲ್ಲ. ಮತ್ತು ಈ ಶರೀರ ಅದಕ್ಕೆ ಬಂದದಂದ್ರೆ ಚಂದ ಉಣಲಿ ಪಾಪ, ಅದಕ್ಕೇನು ಮಾಡೋಕ್ಕಾಗ್ತದ ಅಲ್ಲ. ಮತ್ತು ಆದ್ರೆ ಅದೇ ನಾನಂತ ಕುಂತಿಯಲ್ಲ ನೀನು. ಶರೀರವಾದಗಳನ್ನು ನಾವು ಹೋಗ್ತೀನಿ ಅಂತೀವಿ, ಶರೀರ ಹುಟ್ಟಿದ್ಗಾನೆ ಹುಟ್ಟಿತು ಅಂತೀವಿ. ಆದ್ರೆ ಶರೀರವಾದ್ರೆ ನೀವು ಹೋಗೋವನಲ್ಲ, ನೀ ಯಾವಾಗಲೂ ಇರುವಂಥವನು. ಶರೀರವಾದರೂ ಕೂಡ ನೀ ಇರುವಂಥವನೇ ಇದೆ. ಆದರೆ ನಿನ್ನ ಭ್ರಮೆಯಿಂದ ನಾನು ಓದೆ, ನಾನು ಬಂದೆ ಅಂತ ಹೇಳ್ತೀವಿ. ಅದಕ್ಕೆ ನಿನ್ನ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ನಿಶ್ಚಯ ಜ್ಞಾನ ಮಾಡ್ತಾನೆ ಸದ್ಗುರುನಾಥ. ಅದಕ್ಕೆ ಇಷ್ಟೆಲ್ಲ ಬಂದು ಹೇಳೋ ಉದ್ದೇಶ ಏನು? ಈಗ ಕರ್ಮ ಉಪಾಸನೆ ಜ್ಞಾನ ಹೇಳಿದಾರ. ಅದಕ್ಕೆ ಏನು ಹೇಳ್ತಾರ ಮಹಾತ್ಮರು? ಅದಕ್ಕೆ ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನ ನೋಡ್ರಿ. ಮರೆಯದೇ ನೆನೆಯಿರಿ ಸಿದ್ಧಾರೂಢನ, ಕರುಣೆಯಿನ್ ಭಕ್ತರನು ಸಲವು ಆತನ. ಎದ್ರ ಬರ್ತದೆ ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನ. ಈ ವಿಚಾರ ಯಾಕಂದ್ರೆ ಯಾರ ಹೆಂಗದಾರ ಆತ ನೋಡಿ, ಯಾವ ಒಂದು ಅಧಿಕಾರಿ ಯಾವ ಮಟ್ಟದಾಗ ಅದಾನಂತ ನೋಡಿ ಅಲ್ಲೇ ಔಷಧ ಕೊಡ್ತಾನ. ಯಾರು ಇನ್ನು ಲೌಕಿಕದಲ್ಲಿ ಫಲಾಪೇಕ್ಷೆಗಳನ್ನು ನನ್ನ ಮಗನಿಗೆ ಒಳ್ಳೇದು ಮಾಡು, ನನ್ನ ಮನೆಗೆ ಒಳ್ಳೇದು ಮಾಡು, ಅದು ಕೊಡು, ಇದು ಕೊಡು, ರೊಕ್ಕ ಕೊಡು, ರೂಪಾಯಿ ಕೊಡು ಅಂಥದ್ದು ಭಾಗ್ಯ ಕರುಣಿಸು ಅಂತ ಹೇಳುವಂಥವ್ರಿಗೆ ಕೆಲವೊಂದು ವಿಚಾರಗಳನ್ನು ಅಲ್ಲಿ ನಾಮಸ್ಮರಣೆ ಅಂಥವಿಂಥವು ಹೇಳ್ತಾರೆ. ಅವ್ರಿಗೆ ಪೂಜೆ ಪುರಸ್ಕಾರಗಳನ್ನು ಇಂಥವೆಲ್ಲ ಹೇಳ್ತಾರೆ. ಅದು ಮಾಡೋದ್ರಿಂದ ಏನಾಗ್ತದೆ, ಅಟ್ಲೀಸ್ಟು ಅವರಿಗೆ ಆ ಭೋಗದ ವಸ್ತುಗಳನ್ನು ಸಿಗಲಿ, ಒಂದು ಸಮಾಧಾನ ಆಗಲಿ ಅಂತ ಹೇಳ್ತಾರೆ. ಮತ್ತು ಇನ್ನೂ ಹೆಚ್ಚು ನನ್ನ ಮುಮುಕ್ಷತ್ವ ನಾನು ಇದ್ದಂಥವ್ರು ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಬಂದಂಥವ್ರಿಗೆ ಅವರಿಗೂ ಕೂಡ ಜ್ಞಾನದ ಮಾರ್ಗ ಅವೆಲ್ಲ ಹೇಳ್ತಾರೆ. ಯಾರ್ಯಾರು ಯಾವ ಭಾವದಲ್ಲಿರ್ತಾನೆ ಅವ್ರವ್ರಿಗೆಲ್ಲ ಹೇಳ್ತಾರೆ ಅವರು. ಅದಕ್ಕೆ ಇವೆಲ್ಲ ಯಾಕೆ ಬಂದು ಅಂದರೆ, ಯಾರೇ ಏನೇ ಈ ಭೂಮಿ ಮೇಲೆ ಕರ್ಮಗಳನ್ನು ಮಾಡ್ತಾರಂದ್ರೂ ಕೂಡ ನಾವು ಎಲ್ಲಿಗೆ ಬರಬೇಕು? ಸೀದಾ ಸಮುದ್ರಕ್ಕೆ ಬರಬೇಕು. ಅಲ್ಲಿ ಜ್ಞಾನ ಅನ್ನುವಂಥ ಸಮುದ್ರಕ್ಕೆ ಬರಬೇಕು. ಎಲ್ಲರೂ
ಈ ಕರ್ಮ ಮಾಡ್ಕೊಂತ ಕುಂತಾರಂತಂದ್ರೆ ಅವರು ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮದಾಗಾರ ಬರ್ಬೇಕಂತ ತಿಳ್ಕೊಬೇಕು. ನಾವೆಲ್ಲರೂ ಪಾಳಿ ಹೆಚ್ಚಿವಂತಲೇ ತಿಳ್ಕೊಬೇಕು. ಈ ಕೆಲವು ವಿಷಯಗಳು ಹಿಂದೆ ಹೋಗ್ಯಾವ. ಅವ್ರಿಗೇನು ಬಿಟ್ಟಪ್ಪ ಐತೇನೆ 24 ಗಂಟೆ ಪೂಜೆ ಮಾಡ್ತಾರೆ, ಯಾಗದಿಗಳು ಮಾಡ್ತಾರೆ, ತೀರ್ಥಯಾತ್ರೆ ಮಾಡ್ತಾರೆ. ಅವ್ರೇನು ಮುಕ್ತರಾಗಿ ಬಿಡ್ತಾರೇನ? ಏನಿಲ್ಲ. ಈಗ ನಾವೇನು ಕುಂತು ಕೇಳಕ್ಕೆ ಬಂದೀವಲ್ಲ, ಈಗ ನಾವು ಮೇಲ್ಮಟ್ಟದಾಗದೀವಿ, ತಿರ್ಗಾ ಹಿಂದಕ್ಕೆ ತಿರುಗಿ ನೋಡ್ಬೇಕು. ಕರ್ಮಗೇಡಿಗಳು ಭಾಳ ಮಂದಿ ಅದಾವಲ್ಲ, ಅವ್ರು ಇಲ್ಲಿಗೆ ಬರಬೇಕು. ಎಲ್ಲಿಗೆ ಬರಬೇಕು? ಗುರು ಮುಖಾಂತರ ಹಿಂಗೆ ಕುಂತು ಕೇಳಿ ಆಯ್ತಪ್ಪ ಅಂತ ಹೇಳಿ ತನ್ನೊಳಗೆ ತಾನು ಶ್ರವಣ ಮನನ ನಿಧಿದಾಸನ ಮಾಡ್ಕೊಳಕ್ಕೆ ತಿರ್ಗಾ ಇಲ್ಲಿಗೆ ಬರ್ಬೇಕು ಅವರು. ಮತ್ತು ಈ ಜನ್ಮದಾಗ ಮಾಡ್ಕೊಳ್ಳೋ ಬರೀ ಕರ್ಮ ಮಾಡ್ಕೊಂಡು ಸತ್ತು ಹೋದ್ವು ಅಂತಂದ್ರೆ ಮುಂದಿನ ಸ್ವಲ್ಪ ಮೆಟ್ಲುಗಳು ಇರ್ತಾವಲ್ಲ, ನಿಷ್ಕಾಮದಿಂದ ಮಾಡಿದಂಥ ಒಂದು ಪುಣ್ಯ ಇತ್ತು ಅಂತಂದಾಗ ಅಲ್ಲಿ ಮುಂದೆ ಮೆಟ್ಲುಗಳು ಸಿಗ್ತಾವ. ಅವರೆಲ್ಲ ಬರಬೇಕಾದ್ರೆ ಜ್ಞಾನಕ್ಕೆ ಬರಬೇಕು ಅವರು. ಈಗ ನಾವು ಕುಂತು ಕೇಳ್ತೀವಿ, ಅದಕ್ಕೆ ಇದು ಸಾಮಾನ್ಯ ಅಲ್ಲ ಅನ್ನುವಂಥದ್ದು ವಿಚಾರಗಳು. ಎಲ್ಲರೂ ಏನು ಕರ್ಮಗಳು 24 ಅದಕ್ಕೆ ಹೇಳ್ತಾರೆ, ಕಪಟ ಒಳಿದು ಕೋಟಿ ಜಪವನ್ನು ಎಸೆಗೆ ಬಲ್ಲು ಅಂತ ಹೇಳ್ತಾರೆ ಅವರು. ಕಪಟ ಅಳೆದಿದ್ದೀನಿ, ಕೋಟಿ ಜಪ ಮಾಡಕತ್ತೀನಿ, ತಪಸ್ಸು ಮಾಡಕತ್ತೀನಿ, ಗುಹೆಗಳಲ್ಲಿ ತಪಸ್ಸು ಮಾಡಕತ್ತೀನಿ, ಅಲ್ಲಿ ಹೋಗಕತ್ತೀನಿ, ಇಲ್ಲಿ ಹೋಗಕತ್ತೀನಿ, ಏನು ಯಜ್ಞ ಆಗೋದಿಲ್ಲ, ಏನಾದ್ರೂ ನನಗೆ ಅಂತ ಇದು ಮುಕ್ತಿ ಆಗಂಗಿಲ್ಲದು. ಅದಕ್ಕೆ ನಾವು ಅವ್ರಿಗೆ ಮುಕ್ತಿ ಆಗ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು, ಮಾಡೋರಿಗೆ ಮಾಡ್ರಿ ಅನ್ಬೇಕು. ಯಾಕಂದ್ರೆ ಅವ್ರಿಗೆ ಮತ್ತು ಅಂತಃಕರಣ ಶುದ್ಧ ಆಗಬೇಕಲ್ಲ. ಅಂತಃಕರಣ ಮತ್ತು ಅವ್ರಿಗೆ ಶುದ್ಧ ಮಾಡ್ಕೊಂಡೆ ಜ್ಞಾನಕ್ಕೆ ಬರಬೇಕಾಗ್ತದೆ, ಇಲ್ಲಾಂದ್ರೆ ಶುದ್ಧ ಆಗಂಗಿಲ್ಲ ಅದು. ಅವ್ರಿಗೆ ಮಾಡ್ರಿ ಅನ್ಬೇಕು. ಯಾವಾಗ ಅವ್ರಿಗೆ ಮಾಡಿ 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 ಈಗ ನೋಡ್ರಿ, ಅದಕ್ಕೆ ಹೇಳತ್ತಾರ ಅದು ಕಸ್ತೂರಿ ಮೃಗ ತಿರುಗಿ ಎಲ್ಲ ಕಡೆ ತಿರುಗಿತು, ವಾಸನೆ ಗೊತ್ತಾಗಲಿಲ್ಲ, ಬಂದು ಬ್ಯಾಸತ್ತು ಮಲಗಿತಲ್ಲ. ಹಂಗೆ ಜನ್ಮಗಳಲ್ಲಿ ಕರ್ಮಗಳನ್ನು ಮಾಡಿ 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 ಸಾಕಾಗಬೇಕು. ಎಷ್ಟು ದಿವಸ ಅಂತ ಮನೆಗೆ ಈಗ ನೋಡ್ರಿ, ಮನ್ಯಾಗ ನಮ್ಮದು ಹುಟ್ಟಿದ ಮೇಲೆ ಸಾಯೋವರೆಗೂ ನಮಗೆ ಕೆಲವೊಂದು ಕರ್ಮ ಮಾಡುವಂಥವು ಇರ್ತಾವೆ ಮನ್ಯಾಗ. ಇಂಥದ್ದು ಹಬ್ಬ ಬಂಧುಗಳನ್ನೇ ಮನೆ ಸ್ವಚ್ಛ ಮಾಡೋದು, ಅದು ಮಾಡೋದು, ಕೌದಿ ಒಯ್ಯೋದು, ಪಾತ್ರೆಗಳನ್ನು ತೊಳೆಯೋದು ಮಾಡೋದು. 1 ವರ್ಷ ಮಾಡ್ತೀವಿ, 2 ವರ್ಷ ಮಾಡ್ತೀವಿ, 20 ವರ್ಷ ಮಾಡ್ತೀವಿ, 30 ವರ್ಷ ಮಾಡ್ತೀವಿ, 40, 45, 50ಕ್ಕೆ ಬಂದಾಗ ಸುಸ್ತು ಹೊಡೆದು ಬಿಡ್ತೀವಿ. ಇವು ಹಬ್ಬಗಳು ಬರೋದು ಒತ್ತಿಟ್ಟಿರ್ಲೇವ, ಸೊಸಿ ಇಂಥವೆಲ್ಲ ಬಂದವ ಮನೆಗೆ ಸೇರ್ಯಾವ. ಒಂದನ ಪಾತ್ರೆ ತೊಳೆವಲ್ದು, ಒಂದರ ಬಟ್ಟೆ ಕೌದಿ ಪೌದಿ ಒಗಿಬೇಕು, ಮನೆ ಸ್ವಚ್ಛ ಇಡ್ಬೇಕು. ಹಬ್ಬ ಬಂದದಂತೀವಿ, ನಮಗೆ ಮಾಡ್ಬೇಕಂದ್ರೆ ನಮ್ಮ ಕೈಲಿ ಆಗವಲ್ದು. ಇಷ್ಟು ವರ್ಷ ಮಾಡಿ ಮಾಡಿ ಮನಾರು ಮಾಡ್ಕೊತ ಬಂದೀವಿ ಅಂತ ಹೇಳ್ಕೊತ ಕುಂದಿರ್ತೀವಿ ಸ್ವಸ್ಥರಿ. ಅದಲ್ಲ ಏನು ತೃಪ್ತಿ ಕೊಡ್ತಾನಲ್ಲಿ? ಅವಾಗ ಶರೀರನ ದಣ್ಕೊಂಡು ಬಿಡ್ತದು. ಮಾಡಿ 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 ಸಾಕಾಗಿ ಹೋಗ್ಬಿಡ್ತು. ಕೆಲವು ಸಲ ಹೇಳ್ತಾರೆ, ಇಷ್ಟು ವರ್ಷ ಮಾಡಿ ಮಾಡಿ ಮನಾರು ಮಾಡಿವವ ಸಾಕಾಗ್ಯದ ಈಗ ಬಿಟ್ಟಿವಿ ಅಂತ ಹೇಳ್ತೀವಿ. ಹೌದಲ್ಲ? ಅದ್ರಂಗೆ ಜನ್ಮಗಳು ಇಷ್ಟು ವರ್ಷ ಹುಟ್ಟಿದ್ದೀವಿ, ಸಾಕಾಗ್ಯದ, ಇನ್ನು ಸಾಕು, ಗುರುನಾಥನ ಪಾದಕ್ಕೆ ಹೊಂದಬೇಕು, ಗುರುನಾಥನ ಪಾದದ ಬಳಿ ಕುಂತಿಂತದ್ದು ಕೇಳ್ಬೇಕನ್ನುವಂಥ ಭಾವ ಬರಬೇಕು. ಅದು ದೊಡ್ಡದು. ಕರ್ಮ ಮಾಡಿ ಮಾಡಿ ಹುಟ್ಟಿನಿಂದ ಸಾಯೋವರೆಗೆ ಮಾಡಿ ಮಾಡಿ ಇಲ್ಲರಿ, ಭಾಳ ತಿಂಗಳ ಉಪವಾಸ, ವರ್ಷ ಶ್ರಾವಣದಾಗ 1 ತಿಂಗಳು ಉಪವಾಸ ಇರ್ತಿದ್ದೆ ರೀ. ಪ್ರತಿ ವರ್ಷ ಇಂಥ ಹಬ್ಬಗಳು ಬಂದರೆ ಎಲ್ಲ ತೊಳಿತಿದ್ದೆ, ತಿಕ್ಕತಿದ್ದೆ, ಮಾಡ್ತಿದ್ದೆ. ಸಾಕಾಗಿಬಿಟ್ಟದ್ರಿ ಹಬ್ಬದ ಕಾಲಾಗ ಮನಾರು ಮಾಡಿ 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 ಎಲ್ಲ ಉಪವಾಸನೂ ಮಾಡೀನಿ, ಮನೆಯೂ ತೊಳೆದು ಎಲ್ಲ ಮಾಡಿ ಸಾಕಾಗಿಬಿಟ್ಟದ್ರಿ ಅಂತ ಅಂತೀವಿ. ಇಲ್ಲಿ ಬೇಸರ ಬಂದಂಗೆ ಆಗ್ತದಲ್ಲ, ಅದ್ರಂಗೆ ಜನ್ಮಗಳು ಬೇಸರ ಬರ್ಬೇಕು ನಮಗೆ. ಎಷ್ಟು ಜನ್ಮ ಹುಟ್ಟೋದು, ಎಷ್ಟು ಛೇ. ಅದಕ್ಕೆ ಇಂಥದ್ದು ಕೌಶಲ್ಯ ಕೊಡತ್ತನೇ ಸದ್ಗುರುನಾಥ. ಎಷ್ಟೋ ಜನ ಹಿಂದೆ ಮಾಡಕತ್ತಾರಂದ್ರೆ ಅವ್ರು ಮುಂದೆ ಬರ್ತಾರೆ, ಪಾಳಿ ಹೆಚ್ಚಾರ ಅಂತ ತಿಳ್ಕೊಂಡು ಸುಮ್ಮನಿರ್ಬೇಕು ನಾವು. ಅವ್ರಿಗೇನು ಅನ್ನಂಗಿಲ್ಲ, ಯಾಕಂದ್ರೆ ಅವ್ರ ಮನಸ್ಸಿನಾಗ ಹುಟ್ಟಬೇಕು, ಅವ್ರಿಗೆ ಪುಣ್ಯ ಬರಬೇಕು, ಪುಣ್ಯದ ಫಲ ಅಲ್ಲಿ ಉತ್ಪತ್ತಿ ಆಗಬೇಕು. ಆದಾಗ ಮಾತ್ರ ಈ ವಿವೇಕ ಜಾಗೃತದ ಅವರಿಗೆ. ಅಲ್ಲಿ ತನಕ ಅವ್ರು ನೀವು ಹೇಳಿದ್ರೂ ಬರಂಗಿಲ್ಲ ಅವ್ರ ಮುಂದಕ್ಕೆ. ನಿಮ್ಗೆ ತರಲಿಲ್ಲ, ನಾವು ಇದೇ ಮಾಡೋದು ಶ್ರೇಷ್ಠ ಅಂದ್ಕೊಂಡಿರ್ತಾವವು. ಅದಕ್ಕೆ ಮಾಡಿರಿ ಅನ್ಬೇಕು. ಮಾಡಿ 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 ಅವರಿಗೆ ಬೇಸರ ಬಂತು, ನಿಷ್ಕಾಮದ ಪುಣ್ಯದ ಫಲ ಜಾಸ್ತಿ ಆಯ್ತಂದ್ರೆ ಅವ್ರ ಮನಸ್ಸಿನಾಗ ಉದಯ ಆಗ್ತದೆ ಇದು ಜ್ಞಾನ. ಹೆಂಗಂದ್ರೆ ಯಾವುದು ಸತ್ಯ ಯಾವುದು ಮಿಥ್ಯ ಅದಪ್ಪ, ನಾವು ಗುರುನಾಥನ ಹತ್ರ ಹೋಗಿ ವಿಚಾರಗಳನ್ನು ಕೇಳ್ಬೇಕಂತ ಆ ಭಾವ ಅವಾಗ ಬರೋವರೆಗೆ ಅವ್ರು ಗುರುನಾಥನ ಹತ್ರ ಬರಂಗಿಲ್ಲ. ಇನ್ನು ಗುರುಗಳಿಗೆ ಏನಾರು ಅನ್ಕೊಂತ ಕುಂತಿರ್ತಾರೆ ಅವ್ರು ಕಂಗದಾರ ಕಿವ್ರು ಕಿಂಗದಾರ ಅಂಥೇಳಿ. ಅದಕ್ಕೆ ಅರಸದೆ ಗುಣದೋಷವನ್ನು ಗುರುವರ ನೋಡು ನೆರೆ ಭಕ್ತಿ ಮಾಡಲ್ಲವುದು ಮುಕ್ತಿ ಅಂತ ಹೇಳಿದಾರ. ಅವ್ರು ಹಂಗೆ ಮಾಡಂಗಿಲ್ಲ, ನಮ್ಮ ಕರ್ಮನೇ ಶ್ರೇಷ್ಠ ಅದ, ನೀವು ಹಂಗೆ ಹೇಳ್ತೀರಿ ಹಿಂಗೆ ಹೇಳ್ತೀರಿ ಅಂತ ಬೈಕಂತ ಕೊಡ್ತಾರಲ್ಲ, ಅವ್ರಿಗೆ ಏನು ಅನ್ನಬಾರ್ದು. ಅವ್ರು ಪಾಳಿ ಹೆಚ್ಚಾರ. ಎಲ್ಲಿಗೆ ಹೆಚ್ಚಾರ? ಈ ಜ್ಞಾನಕ್ಕೆ ಬರಬೇಕು. ಅವ್ರು ಏಸು ಜನ್ಮಗಳು ಬಂದರೂ ಕೂಡ ಜ್ಞಾನಕ್ಕೆ ಬರಬೇಕಾಗ್ತದೆ. ಹಾಗಾಗಿ ಈ ಅಹಂ ಬ್ರಹ್ಮಾಸ್ಮಿ, ಆ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅಂತ ಶರೀರದ ಭಾವ ತೆಗಿಬೇಕು. ತೆಗೆದು ನಾ ಪರಮಾತ್ಮ ಇದ್ದೀನಿ, ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ದೃಢಭಾವ ಮಾಡಿಕೊಳ್ಬೇಕು. ಅದಕ್ಕೆ ಸಮಯ ಬೇಕು. ಅದಕ್ಕೆ ಭಾಳ ಕೇಳ್ತಾ ಹೋದಾಗ ಆಗ್ತದೆ. ಸುಮ್ಮನೆ ನಾವು ಒಂದು ಸಲ ಕೇಳಿ ಮನೆ ಕೇಳಿವಲ್ರಿ ಬಿಟ್ಟಿವಿ ಅಂದ್ರೆ ಮೊನ್ನೆ ಊಟ ಮಾಡಿ ಬಿಟ್ಬಿಡ್ರಿ ನೋಡೋಣ, ಬಿಡ್ತೀವೇನು ನಾವು? ಒಂದು 4 ದಿವಸ ಹಿಂದೆ ಊಟ ಮಾಡೀನಿ ರೀ, ಒಂದು 4 ದಿವಸ ಬಿಡ್ತೀನಿ ರೀ, ಒಂದು 8 ದಿವಸ ಬಿಡ್ತೀನಿ, ಇವತ್ತರ ಊಟ ಮಾಡೀನಿ, ಒಂದು 4 ದಿವಸ ಬಿಡ್ತೀನಿ ಅಂತೀವೇನು ನಾವು? ಇಲ್ಲಲ್ಲ. ಅದ್ರಂಗದು ಇದನ್ನು ಕೂಡ ಅಪ್ಪ ಅಮ್ಮ ಈ ತೊಗಲಿನ ಚರ್ಮ ಈ ಶರೀರವನ್ನು ಬೆಳೆಸಿದ್ರು.
ಆದ್ರೆ ಗುರುನಾಥ ಇದೆಲ್ಲಕ್ಕಿಂತ ಮಿಗಿಲಾದಂತಹ ಒಂದು ಶರೀರವನ್ನು ಬೆಳೆಸ್ತಾನಂತೆ, ಯಾವುದಕ್ಕೆ ನಾಶ ಆಗದೇ ಇರುವಂಥ ಶರೀರವನ್ನು ಬೆಳೆಸ್ತಾನಂದಾಗ ಇದನ್ನು ಪ್ರತಿನಿತ್ಯ ಉಣಬೇಕಿದು. ಜ್ಞಾನ ಅನ್ನುವಂಥದ್ದು ಪ್ರತಿನಿತ್ಯ ಇದು ತಿನ್ನಬೇಕಿದು. ಇದು ಜ್ಞಾನ ಅನ್ನುವಂಥ ಊಟ ಇದು ಕೂಡ ಏನು ದಿನ ಶ್ರವಣ ಮಾಡ್ತೀವಲ್ಲ, ಅಂಥ ಶರೀರವನ್ನು ಸದೃಢವಾದಂಥ ಶರೀರ, ವಜ್ರಕಾಯವಾಗಿರುವಂಥ ಈ ಶರೀರ ಗುರುನಾಥ ರೆಡಿ ಮಾಡ್ತಾನಲ್ಲ, ಇದು ದಿನ ಊಟ ಮಾಡ್ದಂಗೆ. ಮತ್ತು ಅದನ್ನು ಊಟನೇ ಬಿಡದೆ ತಿಂತಿದ್ದೀವಿ. ಚರ್ಮ ತೊಗಲಿನ ಚರ್ಮಕ್ಕೆ ಬೆಳೀಲಿ ಅಂತ ಹೇಳ್ಬಿಟ್ಟಿದ್ದು, ಚಂದ ಇರಲಿ ಅಂತ ಆಸೆಯಿಂದ ಅದಕ್ಕೆ ಬಡ್ದಾಡಿ 3 ಹೊತ್ತು ಇದಕ್ಕೆ ಹಾಕ್ಕೊಂತೇ ಇರ್ತಿದ್ದು, ತುಂಬುತ್ತಾನೆ ಇರ್ತಿದ್ದಲ್ಲ ಶರೀರಕ್ಕೆ. ಇದು ಜ್ಞಾನ ಕೇಳೋಕ್ಕಾದ್ರೆ ನೀನು ನಾಳೆ ಕೇಳ್ತೀನಿ, ತಿಂಗಳು ಬಿಟ್ಟು ಕೇಳ್ತೀನಿ ಅಂದ್ರೆ ಆಗ್ತದೇನಾ? ಇದು ಬೆಳೀತದೇನ ಈ ಶರೀರ? ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿನಿತ್ಯ ಇದನ್ನು ಕೇಳಿದಾಗ ದೊಡ್ಡ ಕೆಲಸ ಆಗ್ತದೆ. ದೊಡ್ಡ ಕೆಲಸ ಜನ್ಮನೇ ಸಾರ್ಥಕ ಆಗಿಬಿಡ್ತದೆ. ಯಾರು ಮಾಡ್ಕೊಳ್ಳದೆ ಇರುವಂಥ ಕೆಲಸ ನಾವು ಮಾಡ್ಕೊಳ್ತೀವಿ, ಅಂಥ ಒಂದು ಆ ಸಂಪತ್ತನ್ನು ನಾವು ಪಡ್ಕೊಳ್ತೀವಿ. ಅದ್ಭುತವಾದಂಥದ್ದು. ಮತ್ತೆ ನೋಡೋಣ ನಾಳೆ. ಧರ್ಮದ ಗುರುಗಳು ಪಾದಕ್ಕೆ ಅರ್ಪಿಸಿ ಹರ.